ಹೇಳಿ ಮತ್ತೆ ನೋಡಿದ್ರ ಸತ್ಯಾನೃತೆ ಮಿಥುನೇ ಕೃತ್ಯ ಶಂಕರ ವೇದಾಂತಕ್ಕೆ ಬರ್ಬೇಕೀಗ. ಒಂದು ಸುಳ್ಳು ಒಂದು ನಿಜ ಎರಡನ್ನು ಸೇರಿಸಿ ಎರಡು ಅಂತ ಯಾವ ನಾವು ಹೇಳಕ್ ಸಾಧ್ಯ? ನಾನು ಮತ್ತು ನನ್ನೆರಳು, ಅದ್ರಿಂದ ಎಷ್ಟಾಯ್ತು? ಎರಡಾಯ್ತು. ಆದ್ರಿಂದ ಊಟಕ್ಕೆ ಎರಡೆಲೆ ಹಾಕಿ ಯಾವ ಅಂತ ಕೇಳ. ಎಷ್ಟೇ ನೆರಳು ತೋರಿದ್ರು ಅದು ಎಂದೆಂದಿಗೂ ಸತ್ಯವಲ್ಲ. ಈ ಒಂದಾನೊಂದು ತರಹದಿರಿ ನೋಡಿ. ಉತ್ತರ ಎಷ್ಟು ಚೆನ್ನಾಗಿದೆ ಅರ್ಜುನ. ಈ ಒಂದಾನೊಂದು ಎಲ್ಲ ಉಂಟಾಗುತ್ತೆ. ಇಲ್ಲಿ ಬಂದಿರೋ ತೊಂದರೆ ಏನೋ, ಆ ಪುರುಷ ಈ ಪ್ರಕೃತಿಗೆ ಯಾವನು ಒಡೆಯನಾಗಿದ್ದಾನೆಯೋ ಅವನು ಅಹಂಕಾರ ವಿಮೂಢಾತ್ಮ. ಎಲ್ಲಾ ಕ್ರಿಯೆಯನ್ನು ಪ್ರಕೃತಿ ಮಾಡಿದರು ಅದೇ ತಾನು ಅಂತ ತಾದಾತ್ಮ್ಯವನ್ನು ಹೊಂದಿದ್ದಾನೆ. ಆದ್ರಿಂದ ಅದು ಮಾಡಿದ್ರೇನು? ನಾನೇ ಮಾಡಿದ ಹಾಗೆ. ಅದನ್ನ ಒಂಚೂರು ಓದೋಣ. ಹೀಗೆ ಕಾರ್ಯಕಾರಣ ರೂಪವಾಗಿ ಇರತಕ್ಕಂಥ ಪ್ರಕೃತಿಯು, ಇದರಲ್ಲಿ ಇಷ್ಟು ಜ್ಞಾಪಕ ಇಟ್ಕೋಬೇಕು. ಪ್ರಕೃತಿ ಅಂತ ಹೇಳಿದಾಗ ಪರಬ್ರಹ್ಮದಂತೆಯೇ ಪ್ರಕೃತಿಯು ಒಂದು ನಿಜವಾದ ವಸ್ತು ಅಂತ ತಿಳ್ಕೋಬಾರ್ದು. ಅದು ವೇದಾಂತ. ಅದೊಂದು ಪ್ರಕೃತಿ ಎನ್ನುವುದು ಪರಬ್ರಹ್ಮದ ಜೊತೆಗೆ ಅಥವಾ ಪುರುಷನ ಜೊತೆಗೆ ಎರಡನೇ ಪದಾರ್ಥ ಅಂತ ಅರ್ಥ ಮಾಡಿದರೆ ಸಾಂಖ್ಯ ಆಯ್ತು. ಸಾಂಖ್ಯ ಅಂತಕ್ಕದ್ದು ಆ ರೀತಿ ದ್ವೈತಿಗಳವರು. ಅದ್ವೈತದಲ್ಲಿ ಏನಾಗಿದೆ? ಪ್ರಕೃತಿ ಕಲ್ಪಿತ. ಇದಕ್ಕೆ ವೇದಾಂತಲ್ಲಿ ಏನು ಉದಾಹರಣೆ ಕೊಡ್ತಾರೆ? ಇನ್ನೊಂದು ಹೆಸರು ಕೊಡ್ತಾರೆ, ಮಾಯಾ ಅಂತ ಕರೀತಾರೆ. ಸಾಂಖ್ಯರು ಮಾಯೆ ಅಂತ ಕರೆಯಲ್ಲ. ವೇದಾಂತದಲ್ಲಿ ಮಾತ್ರ ಈ ಶಬ್ದ ಪ್ರಯೋಗ ಏನಂತಾರೆ? ಅವಿದ್ಯಾ ಲಕ್ಷಣ ಪ್ರಕೃತಿ ಮಾಯಾ. ಬಹಳ ದೊಡ್ಡ ಸಿದ್ಧಾಂತ. ಇದರ ಬಗ್ಗೆ ಬೇಕಾದಷ್ಟು ವಿಚಾರಸರಣಿ ನಡೆಯುತ್ತೆ. ಈಗ ಸಂಕ್ಷಿಪ್ತವಾಗಿ ನೀವು ತಿಳ್ಕೊಳ್ಳಿ. ಶಂಕರ ವೇದಾಂತ ಎಲ್ಲಿ ಬೇಕಾದ್ರೂ ಬರಲಿ, ಪ್ರಕೃತಿಯಿಂದ ಬಂದ ಕೂಡಲೇ ಅವಿದ್ಯಾ ಲಕ್ಷಣ ಪ್ರಕೃತಿ ಮಾಯಾ ಅಂತ ಯೋದು ಕರೀತಾರೆ ಶಂಕರಾಚಾರ್ಯ. ಯಾಕೆ? ಎಲ್ಲಾರು ಪ್ರಕೃತಿ ಅನ್ನೋದನ್ನೊಂದು ಕಾಂಕ್ರೀಟ್ ಆಗಿ ನೀವು ತಿಳ್ಕೊಂಡ್ಬಿಟ್ರೆ ಹೋಯಿತು. ಹಾಗಿಲ್ಲ. ಅದು ಪರಬ್ರಹ್ಮದಂತೆ ಎರಡನೇ ವಸ್ತುವಾಗಿದ್ದು ಎಂದೆಂದಿಗೂ ಅದು ಬದುಕಿಲ್ಲ. ಮತ್ತೇನಾಗಿದೆ? ಕಲ್ಪಿತವಾಗಿದೆ. ಈ ಕಲ್ಪನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಬೇಕು. ಹಾಗನ್ನಕ್ಕಿಂತ ಹೀಗೆ ಹೇಳಿ, ಅಜ್ಞಾನಿಯಾದವನು ಬ್ರಹ್ಮವನ್ನೇ ಪ್ರಕೃತಿಯಾಗಿ ಭಾವಿಸುತ್ತಾನೆ. ಇದೆ ಒಂದನ್ನೇ ಇನ್ನೊಂದಾಗಿ ತಿಳಿಯೋದು. ಇದಕ್ಕೇನು ಹೆಸರು? ಅಧ್ಯಾಸ. ಅಧ್ಯಾಸ ಅಂದ್ರೆ ಏನು ಅಂತ ಗೊತ್ತಾಯ್ತೆ? ಇರೋದು ಒಂದೇ ವಸ್ತು, ಆ ವಸ್ತುವನ್ನೇ ಏನಾಗಿ ತಿಳಿತಾನೆ? ಎರಡಾಗಿ ತಿಳಿತಾನೆ. ತಾನು ಅಂತಲೂ ತನ್ನದು ಅಂತೂ ಅಹಮಿದಂ ಮನೆ, ನಾನು ನನ್ನದು ಅಂತ ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಡೋದು? ಅದಕ್ಕೆ ನೈಸರ್ಗಿಕವಯಂ ಲೋಕ ವ್ಯವಹಾರ ಹುಟ್ಟುವರಿಗೆಲ್ಲ ತಾನಾಗಿ ಇದು ಬಂದ್ಬಿಟ್ಟಿದೆ ಅಂತಾರೆ. ಈಗ ಆ ತರಹದಿ ಮೇಲೆ ಈ ವಿಚಾರ ಮುಂದುವರಿಯುತ್ತೆ. ಏನಂತ? ಪ್ರಕೃತಿ ಕ್ರಿಯಮಾಣಾನಿ. ಅರ್ಜುನ, ವಿವೇಕ ಮಾಡಪ್ಪ ನೀನು. ಆತ್ಮನೋ ಕರ್ತೃ, ಪ್ರಕೃತಿ ಕರ್ತೃ ಅನ್ನೋದನ್ನು ವಿಂಗಡಿಸು. ವಿಂಗಡಿಸಿದ ಮೇಲೂ ಯಾವ ಪ್ರಕೃತಿಯನ್ನು ಕರ್ತೃ ಅಂತ ಯಾವುದು ನಿಜವಾಗಿದೆಯೋ ಅನ್ನೋದು ದೊಡ್ಡ ಪ್ರಶ್ನೆ. ಇದು ಅದಕ್ಕಂತಾರೆ ನೋಡಿ, ಶಾಸ್ತ್ರೀಯಾಣಿಚ ಸರ್ವಶಃ ಸರ್ವ ಪ್ರಕಾರೈ ಅಂತ ಕರ್ಮಾಣಿ ಅನ್ನೋದಕ್ಕೆ ಅರ್ಥವನ್ನು ಹಿಗ್ಗಿಸ್ತಾರೆ. ಲೌಕಿಕಾನೇ ಶಾಸ್ತ್ರೀಯಾಣಿಚ ಅಂತ ಈ ಮಾತನ್ನ ಶಂಕರಾಚಾರ್ಯ ಒಬ್ಬರೇ ಬರೆದರು. ಅಧ್ಯಾಸ ಭಾಷ್ಯ ತೆಗೆರೆ ಬರೀತಾರೆ, ಅವಿದ್ಯಾಂ ಪುರಸ್ಕೃತ್ಯೈವ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾಃ ಲೌಕಿಕಾಃ ವೈದಿಕಾಶ್ಚ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ. ಮುಗದೇ ಹೋಯಿತು. ಒಂದು ವಾಕ್ಯದಲ್ಲಿ ಎಂಥ ಮಾತು ಬರೀತಾರೆ ಭಗವತ್ಪಾದ. ಯೋ ಏನಂತ? ಆ ಧೈರ್ಯ ನೋಡಿ ಸ್ವಾಮಿ ಹೇಗಿದೆ. ಏನಂತ? ಅಧ್ಯಾಸ ಅಂದ್ರು. ಅವಿದ್ಯಾ ಅಂದ್ರೆ ಒಂದನ್ನು ಇನ್ನೊಂದಾಗಿ ತಿಳ್ಕೊಳ್ಳೋದು. ಹಾಗಾದ್ರೆ ಒಂದು ಇನ್ನೊಂದು ಅಂತ ಎರಡಿದೆಯೇ ಅಂತ? ಅಲ್ಲೇ ನಿಮ್ಗೆ ಗುಟ್ಟಿರೋದು. ಇರೋದೇ ಒಂದು, ಅದನ್ನು ಇನ್ನೊಂದು ಅಂತ ನೀವು ಕಲ್ಪಿಸಿದ್ದೀರಿ. ನೋಡಿದ್ರ ಇದಕ್ಕೇನು ಹೆಸರು? ಅಧ್ಯಾಸ. ಈ ಅಧ್ಯಾಸವನ್ನು ಮುಂದಿಟ್ಟುಕೊಂಡೇ ಜಗತ್ತಿನ ಸಕಲ ವ್ಯವಹಾರವು, ಸರ್ವಾಣಿಚ ಎಲ್ಲಾ ವ್ಯವಹಾರವು, ಅರ್ಥ ಏನು? ಶಾಸ್ತ್ರಾಣಿ. ಶಾಸ್ತ್ರವೂ ಅವಿದ್ಯೆಯಿಂದ ಹುಟ್ಟಿವೆ. ಈ ಗಂಡು ಮಾತಾಡಿರೋರು ಜಗತ್ತಿನಲ್ಲಿ ಒಬ್ಬರೇ ಒಬ್ರು. ಯಾರೋ? ಶಂಕರಾಚಾರ್ಯ, ಭಗವತ್ಪಾದ. ಯಾಕೆ? ಅದು ಗೊತ್ತವರಿಗೆ. ಇಷ್ಟು ಧೈರ್ಯವಾಗಿ
ಅನೇಕರಿಗೆ ಸಂಶಯ ಏನು, ಶಂಕರಾಚಾರ್ಯ ಹೇಳಿದೇನು ಜಗತ್ ಸುಳ್ಳಾಗುತ್ತೆ ಅಂತ. ಹಾಗಾದ್ರೆ ನೀವು ಹಾಗೆ ಇರಿ ಅಷ್ಟೆ, ಏನು ಮಾಡಕ್ಕ. ಯಾವುದನ್ನು ಕೂಡ ನಮ್ಮ ಒಂದು ಆನಂದ ಇಷ್ಟಾನುಸಾರ ನಿರ್ಧಾರ ಮಾಡಕ್ ಬರುತ್ತೆ ಅಂದ್ರೆ, ಈ ಕಪ್ಗಿರೋದು ಕಪ್ಗಿದೆ ಅನ್ಬೇಕೆ ಹೊರತು, ಇಲ್ಲಪ್ಪ ನನಗೆ ಕಪ್ಗಿದೆ ಅಂದ್ರೆ ಬೇಜಾರಾಗತ್ತೆ, ಬೆಳಗಿದೆ ಅಂತ ಹೇಳೋಣ, ಖಂಡಿತ ಸಾಧ್ಯವಿಲ್ಲ. ಕಪ್ಗಿರೋರನ್ನ ಕಾಳಮ್ಮ ಅಂತಲೇ ಕರೆಯಬೇಕು ಅಲ್ವೇ. ಕಪ್ಗಿರೋರನ್ನ ಬೆಳಗಿದ್ದಾರೆ ಅಂತ ಹೇಗೆ ಕರೆಯಕ್ಕಾಗತ್ತೆ? ಸುಂದರಮ್ಮ ಅಂತ ಅಲ್ಲ, ಶಿಟ್ ಮಾಡ್ಕೊಬಿಡಿ. ಹೆಂಗ ಹೆಸರು ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಅಂತ ಸುಂದರಮ್ಮ ಅಂತ ಹೆಸರು ಇಟ್ಕೊಳಕ್ ನಾನೇನು ಬೇಡ ಅನ್ನಲ್ಲ. ಆದ್ರೆ ಹೇಗಿದಾರೋ ಸ್ವಭಾವೋ ದುರತಿಕ್ರಮ ಅಂತ ಇದನ್ನು ಶಂಕರ ವೇದಾಂತಲ್ಲಿ ಒತ್ತಿ ಒತ್ತಿ ಹೇಳ್ತಾರೆ. ನಾ ಸ್ವತಃ ವಿದ್ಯತೆ ಭಾವ. ಹಾ, ಭಗವದ್ಗೀತೆಯಲ್ಲೇ ಇಲ್ಲ, ಇದ್ದದ್ದು ಇಲ್ಲವಾಗಲ್ಲ, ಇಲ್ಲದ್ದು ಉಭಯೋರಮಿ ದೃಷ್ಟ ಅಂತ ಓದಾಗಿದೆ. ಆ ಶ್ಲೋಕನ ಇದೆ, ತಲೆಗೆ ತಗೋಬೇಕಿದೆ. ಇದ್ದದ್ದನ್ನು ಇಲ್ಲ ಅಂತ ಮಾಡಕ್ಕಾಗ್ತ, ಇಲ್ಲದ್ದನಿದೆ ಅಂತ ಮಾಡಕ್ಕಾಗ್ತ. ಹಾಗೆ ಯಾವ ಪ್ರಕೃತಿ ಅಂತಕ್ಕಂಥದ್ದು ತ್ರಿಗುಣಗಳಿಂದ ಉಂಟಾಗಿ ಆ ಪರಬ್ರಹ್ಮದಲ್ಲಿ ಅಧ್ಯಸ್ಥವಾಗಿದ್ರೆ ಅದನ್ನು ಪರಬ್ರಹ್ಮದಂತೆ ಇನ್ನೊಂದು ಎರಡನೇದು ಅಂತ ಹೇಗ್ರಿ ಹೇಳೋದು? ಆದರೆ ಅಹಂಕಾರ ವಿಮೂಢಾತ್ಮ ಅಂತ ಈ ಜೀವಾತ್ಮ ಏನಾಗಿದ್ದಾನೆ, ಆ ಪ್ರಕೃತಿಯನ್ನು ನಂಬಿಕೊಂಡು, ಪ್ರಕೃತಿಯನ್ನು ಶಬ್ದದಲ್ಲಿ ಇದೆಲ್ಲ ಸೇರಿದೆ, ನಮ್ಮ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಏನೇನಿದೆಯೋ ಇದೆಲ್ಲವೂ ಈಗ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವ್ಯಾವುದನ್ನು ನಾನು ನನ್ನದು ಅಂದ್ಕೋತಾ ಇದ್ದೀವಿಯೋ ಅದಷ್ಟು ಪ್ರಕೃತಿಯ. ಪ್ರಕೃತಿಗಿಂತ ಇನ್ನೇನೊಂದು ಕೂಡ ನಾನು ನನ್ನದು ಅಂದ್ಕೊಳಕ್ ಬರುವುದೇ ಇಲ್ಲ. ಆತ್ಮನನ್ನ ಆತ್ಮ ಅಷ್ಟೇ, ಅವನು ಕೇವಲ ಚೈತನ್ಯ ಸ್ವರೂಪ. ಅವನಿಗೆ ಯಾವ ನಾಮರೂಪ ಆಕಾರ ವಿಶೇಷಗಳು ಏನೇನೂ ಇಲ್ಲ, ಅದೇ ನಮ್ಮ ಸ್ವರೂಪ ಇರಲಿ. ಈಗೇನಾಗಿದೆ, ವ್ಯವಹಾರದಲ್ಲಿ ಪ್ರಕೃತಿಯು ಪುರುಷನನ್ನು ಕಲಬೆರಕೆ ಮಾಡಿದ್ದಾರೆ. ಇದಕ್ಕೆ ಹೇಳ್ತಾರೆ ಸರ್ವಶಃ ಅಹಂಕಾರ ವಿಮೂಢಾತ್ಮ ಅನ್ನೋದಕ್ಕೆ ಕಾರ್ಯಕರಣ ಸಂಘಾತ ಆತ್ಮ ಪ್ರತ್ಯಯ ಅಹಂಕಾರ. ಅಹಂಕಾರ ಅಂದ್ರೆ ಏನು ಅಂತ ಆ ಶಬ್ದಕ್ಕೆ ಅರ್ಥ ಬರೀತಾರೆ. ಕಾರ್ಯಕರಣ ಸಂಘಾತ ಆತ್ಮ ಪ್ರತ್ಯಯ ಅಂದ್ರು. ಇಲ್ಲಿ ಗುರುತಿಸ್ಬೇಕು, ಆತ್ಮ ಪ್ರತ್ಯಯ ಅಂದ್ರೆ ಏನು? ಆತ್ಮ ಎಂಬ ಒಂದಾನೊಂದು ತಿಳುವಳಿಕೆ. ಪ್ರತ್ಯಯ ಅಂದ್ರೆ ತಿಳುವಳಿಕೆ. ಪ್ರತೀಯತೆ ಇತಿ ಪ್ರತ್ಯಯ, ಮನಸ್ಸಿನಲ್ಲಾಗತಕ್ಕ ಒಂದಾನೊಂದು ತಿಳುವಳಿಕೆ. ಅದನ್ನೇನಂತಾರೆ? ಪ್ರತ್ಯಯ. ಪ್ರತ್ಯಯ ಅಂತಾರೆ. ಪ್ರತ್ಯಯ ಅಂದ್ರೆ ಏನು? ಒಂದು ವೃತ್ತಿ, ಅಂತಃಕರಣದ ಒಂದಾನೊಂದು ವೃತ್ತಿ. ಯಾವುದೇ ಒಂದಾನೊಂದು ವಸ್ತುವನ್ನು ತಿಳ್ಕೋಬೇಕಾದ್ರೂ ಆ ವಸ್ತುವಿನ ವಿಷಯವಾದ ವೃತ್ತಿಯು ಅಂತಃಕರಣದಲ್ಲಿ ಉಂಟಾಗುತ್ತದೆ. ವೇದಾಂತದ ಮತ್ತು ಎಲ್ಲಾ ವೇದಾಂತ ಅರ್ಥವೇ ಹಾಗಿರೋದು. ಈಗ ಇದು ಪುಸ್ತಕ ಅಂತೀವಿ, ಈ ಎದುರಿಗೆ ನೋಡಿದಾಗ ಪುಸ್ತಕ ಅಂತ ಹೇಳ್ತೀವಿ. ಈ ಒಂದ್ ವೇಳೆ ಪುಸ್ತಕ ತೆಗೆದಿಟ್ಬಿಟ್ರೀನಿ, ನಮ್ಮ ಪುಸ್ತಕ ಎಲ್ಲಿ ಅಂತ ನಾ ಕೇಳಿದ್ರೆ, ನಾನು ಹೇಳಿದಂಥ ಪುಸ್ತಕ ಅಂತಕ್ಕಂಥ ಒಂದಾನೊಂದು ವಸ್ತು ಎದುರಿಗೆ ಇಲ್ಲದೆ ಹೋದ್ರು ಅಂತಃಕರಣದಲ್ಲಿ ಏನಾಗಿದೆ? ಅದರ ವೃತ್ತಿ ಹಾಗರ್ಥ ಆಯ್ತಾ? ಆ ವೃತ್ತಿಯನ್ನು ಏನನ್ಬೇಕು? ಅದು ಪದಾರ್ಥ ಇದು ಅಲ್ಲ. ಅದೇನಾಯ್ತು? ಅಂತಃಕರಣದ ಒಂದಾನೊಂದು ಪ್ರತ್ಯಯ. ಪ್ರತೀಯತೆ ಇತಿ ಪ್ರತ್ಯಯ. ಪ್ರತೀಯತೆ ಅಂದ್ರೆ ಏನು? ತೋರುತ್ತದೆ ಅಂತ. ಅಂತಃಕರಣದಲ್ಲಿ ಹೇಗೆ ಕನ್ನಡಿಯೊಳಗೆ ಪ್ರತಿಬಿಂಬ ತೋರುತ್ತದೆಯೋ ಹಾಗೆ ನಾವು ಉಪಯೋಗಿಸ್ತಕ್ಕ ನಾಮರೂಪಾತ್ಮಕವಾದ ಜಗತ್ತೆಲ್ಲ ನಮ್ಮ ಅಂತಃಕರಣದಲ್ಲಿ ಒಂದೊಂದು ವೃತ್ತಿಯಾಗಿ ತೋರುತ್ತದೆ ಅಂತ. ವೇದಾಂತ ಏನಂತೀರಿ? ಹೋಗ್ತಾ ಇರ್ಬೇಕು ಒಳಕ್ಕೆ ಒಳಕ್ಕೆ ಒಳಕ್ಕೆ. ಇದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಯಥಾ ಸ್ವಪ್ನೇ ಅಂದ್ರು. ಸರಿಯಾದ ದೃಷ್ಟಾಂತ ನೋಡಿ. ಸ್ವಪ್ನದಲ್ಲಿ ಕೂಡ ನಾವೇನ್ ಮಾಡ್ತೇವೆ? ಎಲ್ಲಾ ಪದಾರ್ಥಗಳನ್ನು ಎಚ್ಚರದಂತೆಯೇ ವ್ಯವಹಾರ ಮಾಡ್ಬಿಡ್ತೇವೆ. ಅಲ್ಲೂ ಕೂಡ ಯಾರು ಹೀಗೆ ವಾದಾಗಿರ ಮಾಡ್ತಾ ಇದ್ರು, ಇದೇ ಕಂಡ್ರೆ ಇದೊಂದು ಪದಾರ್ಥ, ಯಾವುದು? ಪುಸ್ತಕ ಅಂತ ಒಂದು ಪದಾರ್ಥ. ಸ್ವಪ್ನ ಕಾಲಕ್ಕೆ ಹ್ಯಾಕ್ ಕಾಣುತ್ತೆ ಗೊತ್ತೇ? ಪುಸ್ತಕ ಬೇರೆ ಇದ್ದು ಆ ಪುಸ್ತಕವನ್ನ ನಾನು ಪುಸ್ತಕ ಅಂತಕ್ಕ ಪ್ರತ್ಯಯದಿಂದ ತಿಳ್ಕೊತಾ ಇದ್ದೀನಿ ಅಂತ. ಸರಿಯೇ ನಾ ಹೇಳೋದು? ಏನಾದ್ರೂ ಎಚ್ಚರಕ್ಕೂ ಕನಸಿಗೂ ಡಿಫರೆನ್ಸ್ ಏನಾದ್ರು ಇದೆಯಾ ಈ ಒಂದಾನೊಂದು ತಿಳುವಳಿಕೆ ಒಳಗೆ? ಇಲ್ಲ. ಎದ್ದ ಮೇಲೆ ಹಾಗಾದ್ರೆ ಅಂತಃಕರಣದ ವೃತ್ತಿಯಾದ ಪುಸ್ತಕ ಯಾವುದು, ಹೊರಗಿದ ಪುಸ್ತಕ ಯಾವುದು ಅಂದ್ರೆ ಎರಡು ಕನಸಿಗೆ. ಕನಸಿನ ಪದಾರ್ಥ ಎಂದಾದ್ರೂ ಕೂಡ ಎಚ್ಚರದಲ್ಲಿ ನಿಜವಾಗಿದ್ದೀನಿ ನಾನು, ಕನಸು ನಿಮಗೆ ಕಾಣಿಸ್ಕೊಂಡಿದ್ದೆ ಅಂತ ಬರುತ್ತೇನ್ರಿ? ಅಂದ್ರೆ ಏನಾಯ್ತು?
ಎಚ್ಚರವನ್ನು ಹಾಗೆ ತಿಳ್ಕೊಳ್ಳಿ ಅಂತಾರೆ ವೇದಾಂತದಲ್ಲಿ. ಸ್ವಪ್ನೇ ದೃಷ್ಟಂ ಸಕಲಂ ಹಿ ಮೃಷ ಜಾಗ್ರದ ವಿಸ್ಮರ ತದ್ವರಿತೆ. ಇದು ವೇದಾಂತ. ಎಂತ ಚೆನ್ನಾಗಿದೆ. ಹೇಗೆ ಎಚ್ಚರದಲ್ಲಿ ಹೊರಗಿನ ಪದಾರ್ಥವು ಅಂತಃಕರಣ ವೃತ್ತಿಯು ಬೇರೆ ಬೇರೆಯಾಗಿದೆ ಎಂಬುದು ಅನುಭವ. ಕನಸಿನಲ್ಲಿಯೂ ಹಾಗೆಯೇ ಕಾಣುತ್ತಾದ್ರಿಂದ ಕನಸಿನಲ್ಲೂ ಇದೆ ಅಂತ ತೀರ್ಮಾನ ಮಾಡಬೇಕೋ ತಲೆ ಕೆಳಕ್ ಮಾಡಬೇಕು. ಕನಸಿನಲ್ಲಿ ಹೇಗೆ ಬೇರೆಯಾಗಿ ಕಂಡಿರೋ ಅದು ಇತ್ತಿಲ್ಲವೋ ಹಾಗೆ ಎಚ್ಚರದಲ್ಲಿಯೂ ಇಲ್ಲ. ಅದು ವೇದ ಅಷ್ಟೇ. ಈಗ ಎಚ್ಚರದಿಂದ ನೀವು ಕನಸನ್ನ ಅಳೆಯೋದಲ್ಲ, ಕನಸಿನಿಂದ ಎಚ್ಚರವನ್ನ ಈಗ ಬಾಧ ಮಾಡಬೇಕು. ಎರಡೂ ಕೂಡ ದ್ವೈತವೇ, ಎರಡೂ ಕೂಡ ಕಲ್ಪಿತವೇ ಅನ್ನೋದು ವೇದಾಂತದ ತುದಿ ಮಟ್ಟದಲ್ಲಿ ಹೇಳತಕ್ಕ ಸಿದ್ಧಾಂತ. ಇರಲಿ, ಈಗ ಪ್ರಕೃತಿ ಎನ್ನುವುದನ್ನು ಇಟ್ಕೊಂಡಾಗ ಆ ಪ್ರಕೃತಿಯು ವೇದಾಂತದ ಪ್ರಕಾರ ಏನಾಗಿದೆ? ಪರಬ್ರಹ್ಮದಲ್ಲಿ ಕಲ್ಪಿತವಾಗಿದೆ ಅಷ್ಟೇ. ಕಲ್ಪಿತವಾಗಿರುವುದನ್ನು ಸತ್ಯವಾಗಿರುವುದನ್ನು ಸೇರಿಸಿ ಎರಡು ಅಂತ ಮಾಡೋಕ್ಕಾಗಲ್ಲ. ವ್ಯವಹಾರ ಮಾತ್ರ ಅನಿವಾರ್ಯ. ಒಂದು ನಿಜ ಒಂದು ಸುಳ್ಳನ್ನು ಬೆರೆಸಿಯೇ ವ್ಯವಹಾರ ಮಾಡ್ತೀವಿ. ಮೊದಲನೇ ವಾಕ್ಯವೇ ಬರುತ್ತಾರೆ, ಸತ್ಯಾನೃತೆ ಮಿಥುನೀಕೃತ್ಯ ಅಂತ. ಮಿಥುನೀಕೃತ್ಯ ಅನ್ನೋದು ಕಲ್ಪನೆ. ಇಷ್ಟ ಯೋಚನೆ ಮಾಡಿ ಒಂದು ಸುಳ್ಳನ್ನು ಒಂದು ನಿಜವನ್ನು ಬೆರೆಸಿ ಎರಡು ಮಾಡೋಕ್ಕಾಗುತ್ತೆ? ಗುರುಗಳು ಹೇಳ್ತಾ ಇದ್ರು ನೋಡಿ, ಯಾರಿಗೋ 200 ರೂಪಾಯಿ ಕೊಡ್ಬೇಕಾಗಿದೆ, 100 ರೂಪಾಯಿ ಇದೆಯಲ್ಲ ಅಂತ ಒಬ್ಬಂದಂತೆ. ಬನ್ನಿ ನಮ್ಮ ಮನೆ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಇಲ್ಲಿ 100 ರೂಪಾಯಿ ಅಲ್ಲದೆ 100 ರೂಪಾಯಿ. 100 ಎಷ್ಟಾಯ್ತು? 100 200 ಸರಿ. ಅಲ್ಲಿ ಇರೋದು ಎಲ್ಲಿದೆ ಪದಾರ್ಥ? ಆಗುತ್ತೆ. ಇದೇನ ಸ್ವಾಮಿ ಕಾಣುತ್ತಲ್ಲ ಏನು ಹೇಳೋಣಪ್ಪ. ಅಲ್ಲಿ ಕಾಣತಕ್ಕಂಥ 100ಕ್ಕೂ ಇದಕ್ಕೂ ಯಾಕೆ ಸಂಬಂಧ ಹೇಗಾಗುತ್ತೆ ಅಂದ್ರೆ ಮಾಡ್ಬೋದಲ್ಲ. 100 200 ಅಲ್ವೇ? ಕೂಡು ಲೆಕ್ಕ ಬರಲ್ವೇ ಅಂದ್ರೆ, ಅಯ್ಯೋ ಕೂಡು ಲೆಕ್ಕಕ್ಕೂ ಯಾಕೆ ಕೂಡೋದನ್ನ ಎಷ್ಟರ ಮಟ್ಟಿಗೆ ನೀವು ಹೇಗೆ ಅವಾಯ್ಡ್ ಮಾಡ್ತೀರಿ ನೋಡಿ. ಯಾಕೆ? ಖಂಡಿತ ಕನ್ನಡಿಯಲ್ಲಿ ಕಂಡದ್ದು ಸತ್ಯವಲ್ಲ. ಜಾಗ್ರದ ವಿಸ್ಮರ, ಎಚ್ಚರವೂ ಹಾಗೆ ಅಂತ ಅರ್ಥ. ಈ ಸಿದ್ಧಾಂತವನ್ನ ಇನ್ಯಾರೂ ಹೇಳಿಲ್ಲ ಜಗತ್ತಿಗೆ. ಶ್ರುತಿಯಲ್ಲಿದೆ. ಶ್ರುತಿಯನ್ನು ಹೇಳೋದಕ್ಕೆ ಭಗವತ್ಪಾದರು ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯ ಹೇಳೋ ಒಂದು. ಹಾಗೆ ಈಗೇನಾಯ್ತು? ಈಗ ಹೇಳ್ತಾನೆ ಅಹಂಕಾರ ವಿಮೂಢತ್ವ ಅಂತ ತಗೋ. ಪ್ರಕೃತಿ ಈ ರೀತಿ ಕಲ್ಪಿತವಾಗಿದ್ದರೂ ಆ ಕಲ್ಪಿತಾವಸ್ಥೆಯಲ್ಲಿ ಏನು ಕರ್ಮಗಳನ್ನು ಮಾಡುತ್ತೋ ಅದೆಲ್ಲವನ್ನೋ ನೋಡಿ ಮುಂದಕ್ಕೆ ಅನ್ವಯ. ಈ ಆತ್ಮ ಏನು ಮಾಡ್ತಾನೆ? ಅಹಂಕಾರ ಮೂಢ ಅಂದ್ರೆ ನೋಡಿ, ಕಾರ್ಯಕರಣ ಸಂಘಾತಾತ್ಮ ಪ್ರತ್ಯಯ ಅಹಂಕಾರ. ಅಹಂಕಾರ ಅಂದ್ರೆ ಈ ಕಾರ್ಯಕರಣಗಳ ಸಂಘಾತ ರೂಪವಾದ ಶರೀರ ಇದೆಯಲ್ಲ, ಇದನ್ನೇ ಅಹಂ ಅಂದ್ರೇನು? ನಾನು. ನಿಜವಾಗಿ ಈ ಕಾರ್ಯಕರಣ ಸಂಘಾತ ನಾನಾಗುತ್ತದೆಯೇ? ಬಹಳ ವಿಚಾರ ಮಾಡಬೇಕಾದ್ದು. ನಾನು ಅನ್ನೋದ್ರೊಳಗೆ ಖಂಡಿತವಾಗಿಯೂ ಯಾವ ಶರೀರೇಂದ್ರಿಯಗಳ ಒಂದಾನೊಂದು ಸಂಪರ್ಕವೂ ಇಲ್ಲ. ಎಲ್ಲವೂ ನನ್ನದು ಅಂತ ವ್ಯವಹಾರ ಆಗತ್ತೆ. ನನ್ನದು ಒಂದದ್ದನ್ನೇ ಎಷ್ಟೋ ಸಲ ನಾನು ಅಂತ ನಾನೇ ನೋಡಿದೆ, ನಾನೇ ಕೇಳಿದೆ, ನಾನೇ ನಡ್ಕೊಂಡ್ಬಂದೆ ಅಂತ ಕಣ್ಣನ್ನು ಕೈಯನ್ನು ಕಿವಿಯನ್ನು ಎಲ್ಲವನ್ನೂ ಆತ್ಮನೆ ಅಧ್ಯಸ್ಯತೆ ಅಂತ ಶಾಸ್ತ್ರದಲ್ಲಿ ಬರೀತಾರೆ. ಏವಂ ಅಂತ ಹೇಳಿ ಎಷ್ಟು ಸ್ಪಷ್ಟವಾಗಿ ಬರೀತಾರೆ. ಯಾವ ಇಂದ್ರಿಯಗಳ ವ್ಯಾಪಾರ ನಡೆದರೂ ಅದನ್ನ ಇಂದ್ರಿಯಗಳ ವ್ಯಾಪಾರ ಅಂತ ಅನ್ನೋಲ್ಲ ಮನುಷ್ಯ. ನನ್ನದು, ನಾನು ನೋಡಿದೆ, ನಾನು ಕೇಳಿದೆ, ಯಾವುದದು ನೋಡಿದ್ದು ಕೇಳಿದ್ದು ಮುಟ್ಟಿದ್ದು ಆಯಾ ಇಂದ್ರಿಯಗಳ ವ್ಯಾಪಾರ. ಆ ಇಂದ್ರಿಯಗಳಲ್ಲಿ ತಾನು ಅಂತ ಅಭಿಪ್ರಾಯವನ್ನ ಕಲ್ಪಿಸಿಕೊಂಡು ಎಲ್ಲ ನಾನು 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 ಅಂತ ಇದು ಎಲ್ಲಿವರೆಗೆ ಹೋಗುತ್ತೆ? ಇನ್ನೊಂದು ಮಾತು ಹೇಳಿ ಮುಂದಕ್ಕೆ ಹೋಗೋಣ. ಬ್ರಹ್ಮಸೂತ್ರ ವ್ಯವಸ್ಥೆಯಿದೆ. ಏವಮಹಂ ಪ್ರತ್ಯಯ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ ಪ್ರತ್ಯಗಾತ್ಮನ್ಯಧ್ಯಸ್ಯ. ವಿಷಯ ಮಾತ್ರ ಬಹಳ ಗಹನವಾದದ್ದು, ಚಿಂತಿಲ್ಲ. ಈಗಿನ ವಿಷಯಕ್ಕದ ಅಗತ್ಯ. ಏನ್ ಹೇಳ್ತಾರೆ? ಇಷ್ಟವರೆಗೆ ಬನ್ನಿ ನೀವು, ನಾನು ನಾನು ಅನ್ನೋ ಪ್ರತ್ಯೇಕದವರೆಗೆ ಬನ್ನಿ, ಇನ್ನೊಂದು ಹೆಜ್ಜೆ ಇಡಿ ಅಂತಾರೆ ಶಂಕರಾಚಾರ್ಯರು. ಹೀಗೆ ನಾನು ಅಂದ್ಕೊಳ್ತಕ್ಕಲ್ಲ. ಇದನ್ನ ಮುಂದಿನ ವಿಶೇಷಣ ಕೇಳಿ, ಅಶೇಷ ಸ್ವಪ್ರಚಾರ ಸಾಕ್ಷಿಣಿಪ ಅಂತ ಆ ವರ್ಡ್ ಅಂಡರ್ಲೈನ್ ಮಾಡಬೇಕು. ಅಶೇಷ ಸ್ವಪ್ರಚಾರ ಸಾಕ್ಷಿಣಿ ಅಂದ್ರೆ ಏನು ಗೊತ್ತೇ?
ಈಗ ನಾನು ಅಂತಕ್ಕ ಒಂದು ಅನುಭವವನ್ನ ಅನುಭವಿಸ್ತಾ ಇದ್ದೇವಲ್ಲ, ಇದಕ್ಕೆ ಆಧಾರವಾಗಿ ಇನ್ನೊಂದು ಸಾಕ್ಷಿ ಇದೆ. ಇನ್ನೊಂದು ಒಂದು ಬೇರೆ ಎಲ್ಲ, ಅದರ ಆಧಾರದಲ್ಲೇ ಈ ವ್ಯವಹಾರ ನಡೀತಾ ಇದೆ ಅಂತ. ಹಾಗೆ ಆ ಪರದೆ ಮೇಲೆ ಸಿನಿಮಾ ಬೀಳ್ತಾ ಇರೋದು. ಸಿನಿಮಾನೇ ನೋಡ್ಬಿಡ್ತೀವಿ ನಾವು. ಪರದೆಗೇನು ನಾವು ಬೆಲೆನೂ ಕೊಡೋಲ್ಲ, ಅದನ್ನು ಜ್ಞಾಪಿಸ್ಕೊಡೋದು ಇಲ್ಲ. ಎಲ್ಲಾ ವ್ಯವಹಾರವೂ ನಡೆದರೂ ಕೂಡ ಪರದೆ ಹೇಳುತ್ತೆ, ಇದಕ್ಕೆಲ್ಲ ಯಾರ ಆಧಾರ? ಬೇರೆ ನಾನು ಅಲ್ವೇ? ಆದ್ರೆ ಸಿನಿಮಾಕ್ಕೆ ಹೋದವ್ರು ಯಾರುವೆ, ಅಯ್ಯೋ ಪರದೆಯೇ ನೀ ಸಿನಿಮಾ ತೋರಿಸಿದೀಯಾ, ಅಲ್ಲಿ ನೋಡಿದ್ದೆಲ್ಲ ಏನ್ ನೋಡ್ತೀರಿ ನೀವು? ಪರದೆ ಮೇಲೆ ಬೀಳುತ್ತೋ ಅಷ್ಟಕ್ಕೆ ದಂಡ ಕೊಟ್ಟು ದುಡ್ಡು ವಾಪಸ್ ಬರ್ತೀರೇ ಹೊರತು ಆ ಪರದೆ ಕೈ ಮುಗಿತೀರಾ ನೀವು? ಈ ಪರದೆ ಇರೋ ಹೊತ್ತಿದ್ದಾನೆ ಸಿನಿಮಾ ಬಿದ್ದದ್ದು. ಇಲ್ಲಿ ಬರೆಯೋಣ ಒಂದು ಆನಂದ್ ಖಾಲಿ ಜಾಗದಲ್ಲಿ ಬೀಳುತ್ತೇನೋ ಅಂದಮೇಲೆ ಆ ಸಿನಿಮಾ ಹೇಳುತ್ತೆ, ಅಯ್ಯೋ ನನ್ನ ಯಾಕೆ ಹೊಗಳ್ತೀರಿ, ನನಗೆ ಆಧಾರವಾಗಿರೋದು ಯಾವುದು? ಪರದೆ. ಅದೇ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ ಪ್ರತ್ಯಗಾತ್ಮನಿ ಅಂತ ಇಷ್ಟು ಡಿಸ್ಟಿಂಕ್ಟ್ ಆಗಿ ವಿಂಗಡಿಸಿ ಬರೆದಿರೋದು ಶಂಕರ ವೇದಾಂತ. ಈ ಇಡೀ ಒಂದಾನಂದ ಇಂದ್ರಿಯ ಮನೋಬುದ್ಧಿಗಳ ಸಮಸ್ತ ವ್ಯವಹಾರವು ಈ ಒಳಗಿರತಕ್ಕಂಥ ಪ್ರತ್ಯಗಾತ್ಮನಾದ ಪರಬ್ರಹ್ಮ ಅಂತಕ್ಕ ಪರದೆ ಮೇಲೆ ಬೀಳ್ತಾ ಇರೋ ಸಿನಿಮಾ. ಸದ್ಯಸ್ಯ ಹಾಗೇನ್ ಮಾಡ್ತೀನಿ? ಕಲಬೆರಕೆ ಸತ್ಯ ಅನ್ನುತ್ತೆ. ತೋರಿಕೆಯನ್ನು ಇರತಕ್ಕದ್ದನ್ನು, ಬೀಯಿಂಗ್ ಅಂದ್ರೆ ಇರೋದು, ತೋರಿಕೆ ಅಂದ್ರೆ ಮ್ಯಾನಿಫೆಸ್ಟೇಷನ್ ಅಂತ ಇಂಗ್ಲಿಷ್ ನಲ್ಲಿ ಹೇಳೋದು. ಅವೆರಡನ್ನು ಕಲಬೆರಕೆ ಮಾಡಿ ನಾನು ಅಂತ ರೈಲ್ ಬಿಟ್ಟದ್ದು ಹೋಗ್ತೀನಿ. ಆ ನಾನಿಗೆ ಇನ್ನೇನು ಬೆಲೆ ಇರಬಹುದು ಹೇಳಿ. ಮಾತ್ರ ಇದನ್ನು ವಿಂಗಡಿಸ್ತಾರಲ್ಲ ಅವರೇ ಜ್ಞಾನಿ. ಜ್ಞಾನಿ ಅಂದ್ರೆ ಯಾರಪ್ಪ? ಈ ಅಹಂ ಪ್ರತ್ಯಯವನ್ನ ಭೇದಿಸ್ಬೇಕು, ಅದರಲ್ಲಿರತ ಚೈತನ್ಯವನ್ನ ಗಟ್ಟಿ ಹಿಡಿಯಬೇಕು, ಪ್ರತ್ಯಯವನ್ನ ಕಿತ್ತಾಕ್ಬೇಕು. ಇದಕ್ಕೇನು ಹೆಸರು? ವಿವೇಕ. ಆತ್ಮಾನಾತ್ಮ ವಿವೇಕ. ನನಗೆ ಗಟ್ಟಿಯಾಗಿ ಹೇಳಿರೋದು ಮತ್ತು ನಾನು ಅದರಲ್ಲೇ ಇರೋದು. ಎಲ್ಲರಂತೆ ಸಬ್ಜೆಕ್ಟ್ ಹೇಳಿದೆ ನಿಮಗೆ. ಯಾರಿಗೆ ಸಾಧ್ಯವೋ ಅವರು ನಿಜವಾದ ಪ್ರತ್ಯೇಕಾತ್ಮನನ್ನು ಹಿಡ್ಕೊಂಡು ಗೊತ್ತಾ. ಇದರಲ್ಲಿ ಇನ್ನೊಂದು ಗುಟ್ಟೇನು ಅಂತ ಅವನವನೇ ಮಾಡಬೇಕು. ಯಾರು ಇನ್ನೇನೋ ಮಾಡಿ ಶಾಸ್ತ್ರ ಗುರು ಎಲ್ಲ ಹೊರಗಡೆ ಮತ್ತೇನು ಮಾಡೋಕ್ಕಾಗಲ್ಲ, ಅದು ಅವನವನಿಗೆ ಆಗ್ಬೇಕು. ಆ ಆತ್ಮಾನುಭವ ಆಯ್ತು. ಸರ್ವ ದುಃಖ ವಿನಿರ್ಮುಕ್ತ ಚೈತನ್ಯಾತ್ಮಕೋಹಂ ಇತಿ ಅಂತ ಭಗವತ್ಪಾದರು ಬರೀತಾರೆ. ಏನಂತ ಅನುಭವ ಬೇಕು? ಸಕಲ ದುಃಖಗಳಿಂದ ಒಳಬಿಡಲ್ಪಟ್ಟ ಚೈತನ್ಯ ಸ್ವರೂಪನೇ ನಾನು. ಆ ನಾನು ಅನ್ನೋದಿಲ್ಲ, ಅದು ಬರೀ ಶಬ್ದ. ಸರ್ವ ದುಃಖ ವಿನಿರ್ಮುಕ್ತ ಅನ್ನೋದು ಅನುಭವದಲ್ಲಿ ನೆಲೆಗೊಂಡರೆ ಅದಕ್ಕೇನು ಹೆಸರು? ಬ್ರಹ್ಮಾನುಭವ ಅಂತ. ಅದು ಶಬ್ದವೇ ಮತ್ತೆ ಶಾಸ್ತ್ರಕಾರ. ಏನು ಹೇಳಿದ್ರು ಅದೆಲ್ಲ ಏನಾಗುತ್ತೆ? ದ್ವೈತ ವ್ಯವಹಾರದಲ್ಲೇ ಆಗುತ್ತೆ. ಅನುಭವದಲ್ಲೇ ದ್ವೈತ ದೇವರಾಣ ಇಲ್ಲ. ಉದಾಹರಣೆ, ಗಾಢನಿದ್ರೆ ಯಾರು ಇರ್ತಾರೆ ನಮ್ಮ ಜೊತೆ? ಮಲ್ಕೊಳ್ಳುವಾಗ ನಾವು ಒಬ್ಬನೇ ಮಲ್ಕೋತೀನಿ, ಹೆದರಿಕೆ ನೀವು ಮಲ್ಕೊಳ್ಳಿ ಅಂತ. ಹಾಗಾದ್ರೆ ನಮ್ಮ ಸುಷುಪ್ತಿಲ್ಲ ಅವ್ರನ್ನ ಕರ್ಕೊಂಡು ಹೋಗ್ತೀರಾ? ಬರ್ತಾರ? ಇರುತ್ತೆ. ನಿದ್ದೆ ಬಂದ್ಮೇಲೆ ಏನು ಗೊತ್ತಾಗುತ್ತೆ? ಭಯ ಗೊತ್ತಾಗಲ್ಲ, ಮತ್ತೊಂದು ಗೊತ್ತಾಗಲ್ಲ. ಯಾಕೆ? ಇರೋದೊಂದೇ. ಒಂದಿದ್ರೆ ವ್ಯವಹಾರ ಇಲ್ವೇ ಇಲ್ಲ. ಆಯ್ತು, ಈಗ ಮುಂದಕ್ಕೆ ಹೋಗೋಣ. ಯಾಕೆ ಇಷ್ಟು ಹೇಳಿದೆ ಅಂದ್ರೆ, ಈ ಆತ್ಮನಿಗೂ ಪ್ರಕೃತಿಗೂ ಇರತಕ್ಕ ಡಿಫರೆನ್ಸ್. ಪ್ರಕೃತಿ ಯಾವಾಗಲೂ ಕಲ್ಪಿತ, ಅದಕ್ಕೆ ಏನೇನು ಸತ್ವ ಇಲ್ಲ, ಅದನ್ನು ಬೆಳಗೋದೇ ಪರಬ್ರಹ್ಮ. ಸಾಂಖ್ಯರೇನು ಮಾಡ್ತಾರೆ? ಎರಡು ಅಂತಾರೆ, ಪ್ರಕೃತಿಯೂ ಸತ್ಯ, ಪುರುಷನೂ ಸತ್ಯ ಅಂತ. ಆದ್ರಿಂದ ಅವರನ್ನು ದ್ವೈತಿಗಳು ಅಂತ ಕರೆಯೋದು. ವೇದಾಂತಿಗಳು ಯಾಕೆ ಅದ್ವೈತಿಗಳು? ಪ್ರಕೃತಿ ಕಲ್ಪಿತ, ಆತ್ಮ ಅನ್ನೋದು ಸತ್ಯ. ಇಷ್ಟು. ಇದು ಯಾಕೆ ಸುಳ್ಳಾಗಬಾರ್ದು ಅಂತ ಅವರು ತಲೆ ಕೆಳಗಬಹುದು ಪ್ರಶ್ನೆ ಕೇಳಿ ಪರವಾಗಿಲ್ಲ. ಹಾಗಾದ್ರೆ ಆತ್ಮನು ಸತ್ಯ ಅನ್ನೋಣ ಅಂತ. ಹಾಗಂದ್ರೆ ಆತ್ಮನು ಸತ್ಯವಲ್ಲ ಅನಿತ್ಯ ಅನ್ನೋಣ ಅಂದ್ರೆ ಅನ್ನೋನಿದ್ದೇ ನಾ ತೀರ್ಮಾನ ಬೌದ್ಧ ಹೇಳ್ತಾರೆ. ಹಾಗಾದ್ರೆ ಆತ್ಮನೂ ಇಲ್ಲ ಅಂದ್ಬಿಡಿ, ನೈರಾತ್ಮವಾದ ಇದ್ಬಿಡ್ಲಿ ಅಂತ ನೀವು ಕೇಳಬಹುದು. ಕೇಳಿ ಅಂತಾರೆ. ಯಾಕೆ? ಅನ್ನೋನು ಯಾರಪ್ಪ ಅಂತ. ನಾನು ಅನ್ನೇ ಇದ್ದೇ ಇದ್ದೀನಿ ಅಂತ ಅಂದ್ಮೇಲೆ ಏನಾಯ್ತು? ಶೂನ್ಯ ಅನ್ನೋದು ಕೂಡ ಸಿದ್ಧವಾಗಬೇಕಾದ್ರೂ ಸಾಕ್ಷಿ ಇರಬೇಕು. ಅದನ್ನು ಯಾರು ಅಲ್ಲ, ಅವ್ರಿಗೆ ಇದು ಶೂನ್ಯ ಅಂತ ಹೇಳೋನಿರ್ಬೇಕಲ್ಲ. ಅದಕ್ಕೆ ಗುರು ಹೇಳೋದು, ಏನಪ್ಪ ಸ್ವಲ್ಪ ಮದುವೆ ಮನೆಗೆ ಹೋಗಿ ಯಾರ್ಯಾರು ಬಂದಾರೆ ನೋಡ್ಕೊಂಬ, ಇವತ್ತಾರೆ ಇನ್ನೂ ಪ್ರಾರಂಭ ಆಗ್ತಾ ಇದೆ, ನಾವು ಆಮೇಲೆ ಬರೋಣ ಅಂತ ಹೇಳಿ ಕಳ್ಸಿದ್ನಂತೆ. ಇವನು ಹೋದ, ಹುಡುಗ ನೋಡ್ದ, ಇದ್ರದ್ದು ಬಾಗ್ಲೆ ತೆಗೆದಿತ್ತಿಲ್ಲ, ಒಂದು ತೆಗೆದಿತ್ತು, ನೋಡ್ದ, ಯಾರು ಹೋಗಿದ್ದೆಪ್ಪ, ಯಾರೂ ಇಟ್ಟಿಲ್ಲ ಅಂದ. ಯಾರು ಇಟ್ಟಿಲ್ಲ ಅಂದ್ರೆ ಹೋದವನು ಇದ್ನೇ ಇಲ್ವೋ? ಪ್ರಶ್ನೆ ಆಗ್ಬಿಟ್ಟೈತಿ.
ಅವ್ನು ಹೇಳೋ ಅರ್ಥ ಏನು? ನನ್ನ ಬಿಟ್ಟು ಯಾರು ಇತ್ತಿಲ್ಲ ಅಂತ ಹೊರತು ಅವನು ಇಲ್ಲದ ಅವನಿಗೆ ಹೇಗೆ ಗೊತ್ತಾಗಬೇಕದು? ಆದ್ರಿಂದ ಈ ಸಾಕ್ಷಿ ಅಂತಕ್ಕ ಸ್ವರೂಪ ಇದೆಯಲ್ಲ, ಅಲ್ಲಿ ವ್ಯವಹಾರ ಇಲ್ಲ. ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯ ಸಾರಂ ಅಂತ. ಒಂದೊಂದು ಮಾತು ಹೇಗಿದೆ, ಬಿಡಿಸಿ ಬಿಡಿಸಿ ಬಿಡಿಸಿ. ಇದನ್ನೇ ವೇದಾಂತ ಚಿಂತನೆ ಅಂತಾರೆ. ಪುಸ್ತಕ ಓದಿ ಬರಲ್ಲ, ನಿಧಾನಕ್ಕೆ ಒಂದೊಂದೇ ಕೂತ್ಕೊಂಡು ಚಿಂತನೆ ಮಾಡು. ಸರಿ, ಏನ್ ಮಾಡೋದಕ್ಕೆ ಅಂತ ಏನ್ ಮಾಡಿರೋದಿಲ್ಲ, ಮಾಡೋದನ್ನ ಬಿಡೋದು ಅಷ್ಟೇ. ಸ್ವಾಮಿ ವೇದಾಂತ ಕಲ್ತ್ಕೊಳಕ್ಕೆ ಏನ್ ಮಾಡ್ಬೇಕು? ಮಹಾರಾಯ ಮಾಡೋದು ಮೊದಲೇ ಬಿಡು ಅಂತ. ಯಾರೋ ಕೇಳಿದ್ರು, ಸ್ವಾಮಿ ಏನೇನ್ ಬಿಡೋಣ ಅಂತ ಕೇಳಿದ್ನಂತೆ. ಆ ಬಿಟ್ಟೆ ಅಂತೀಯಲ್ಲ, ಅದು ಮೊದಲು ಬಿಟ್ಬಿಡುತ್ತೆ. ಏನ ತ್ಯಜಸಿ ತತ್ತ್ಯಜ. ಹೀಗೆ ಏನಾಯ್ತು? ಒಳಕ್ ಹೋಗಿ ಶನೈಶ್ವನೈರು ಪರಮೇತ್, ಅಂತರ್ಮುಖನಾಗಬೇಕು ಇರಲಿ. ಈಗೇನಾಯ್ತು? ಹೀಗೆ ಈ ಆತ್ಮನನ್ನ ಆ ಪ್ರಕೃತಿಯೊಡನೆ ಕಲಬೆರಕೆ ಮಾಡಿ ಕರ್ತ ಹಮಿತಿ ಮನ್ಯತೆ, ನಾನೇ ಕರ್ತ ಅಂತ ಈ ಅಜ್ಞಾನಿ ಹೇಳ್ತಾನೆ. ಇದು ಆಕ್ಷೇಪ. ಉತ್ತರ ಹೇಳ್ತಾರೆ. ಹಾಗಾದ್ರೆ ಜ್ಞಾನಿ ಹೇಗಿರ್ತಾನೆ? ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಏನು ಸರಳವಾಗಿ ಹೇಳ್ಬಿಡುತ್ತೆ ಭಗವದ್ಗೀತೆ. ಅದನ್ನ ಅರ್ಥ ಮಾಡೋದು. ಹೇ ಮಹಾಬಾಹು ಅರ್ಜುನ, ಈಗ ಯಾವನು ಸಂಸಾರಿ, ನಾನು ದುಃಖಿ ಅಂತ ಹೇಳಿ ತಿಳ್ಕೊಂಡಿದ್ದಾನೆಯೋ ಅವನ ಪರಿಸ್ಥಿತಿ ಹೇಳಾಯ್ತು. ಅಲ್ಲಿಯೂ ಆತ್ಮಸ್ವರೂಪ ದುಃಖಿಯಾಗಿಯೂ ಇಲ್ಲ, ಸಂಸಾರಿಯಾಗಿಯೂ ಇಲ್ಲ. ಹಾಗಂತ ಅವನು ತಿಳ್ಕೊಂಡಿರತಕ್ಕ ತಿಳುವಳಿಕೆ ತಪ್ಪು ಅಷ್ಟೇ, ಸ್ವರೂಪಕ್ಕೇನೂ ಆಗಿಲ್ಲ. ಇಷ್ಟಲ್ಲದೆ ಎಂದೆಂದೂ ನಮ್ಮ ಆತ್ಮಸ್ವರೂಪ ಸಂಸಾರಿ ಅಲ್ಲವೇ ಅಲ್ಲ. ಅದು ವೇದಾಂತದ ತುಟ್ಟದ ಸಂಸಾರಿಯಾದಂತೆ ತೋರುತ್ತದೆ ಅಷ್ಟೇ. ಯಾವಾಗಲೂ ಹೇಗಿದೆ? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ, ಸರ್ವ ದುಃಖ ವಿನಿರ್ಮುಕ್ತ ಚೈತನ್ಯಾತ್ಮಕೋಹಂ ಅಂತಲೇ ಶಂಕರಾಚಾರ್ಯರ ವಾಕ್ಯ. ಆದ್ದರಿಂದ ಇದಾಯ್ತು. ಈಗ ಹೇಳ್ತಾನೆ ಭಗವಂತ, ನೋಡು, ಇದು ಅಜ್ಞಾನಿಯ ವಿಚಾರ ಆಯ್ತು. ತಾನಲ್ದದ್ದನ್ನೆಲ್ಲ ತಾನು ಅಂತ ತಿಳ್ಕೊಂಡು ಪ್ರಕೃತಿಯ ಧರ್ಮಗಳನ್ನೆಲ್ಲ ತನ್ನ ಜೊತೆ ಕಲಬೆರಕೆ ಮಾಡಿಕೊಂಡು ನಾನು ಕರ್ತ ಅಂದ್ಕೊಂಡು ಭೋಕ್ತ ಅಂದ್ಕೊಂಡು ದುಃಖ ಪಡ್ತಾನೆ. ಏನಪ್ಪ? ಆದ್ರೆ ಜ್ಞಾನಿಯ ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಅತ್ತು ಅಂದ್ರೆ ಏನರ್ಥ? ಭಗವತ್ಪಾದ ಯಃ ಪುನರ್ವಿದ್ವಾನ್ ಅಂತ. ಈ ಹಿಂದೆ ಹೇಳಿದವನು ಅವಿದ್ವಾನ್. ವಿದ್ವಾಂಸ ಹೇಗಿರ್ತಾನೆ? ತತ್ವವಿತು. ತತ್ವವಿತ್ತು ಅಂದ್ರೇನು? ತತ್ವಜ್ಞಾನಿಯಾದರೋ ಗುಣಕರ್ಮ ವಿಭಾಗಯೋ ಅಂತ ಹೇಳಿ ಆ ಭಾಷ್ಯ ಓದೋಣ. ಯಸ್ಯ ತತ್ವವಿತ್ತು ಮಹಾಬಾಹೋ. ಕಸ್ಯ ತತ್ವವಿತ್? ತತ್ವಂ ವೇತ್ತಿ, ತತ್ವವನ್ನ ಬಲು. ತತ್ವ ಅಂದ್ರೆ ನಿಜ, ಸ್ವರೂಪ, ಆತ್ಮ ಅನ್ನೋ ಅರ್ಥ ತತ್ ಅನ್ನೋ ಶಬ್ದಕ್ಕೆ. ಆ ತತ್ವವಿತ್ ಅಂದ್ರೆ ಏನು? ಗುಣಕರ್ಮ ವಿಭಾಗಯೋ ಅಂತ. ತತ್ವವನ್ನ ಚೆನ್ನಾಗಿ ಬಲ್ಲವನು ಅಂತ. ತತ್ವ ಅನ್ನೋ ಶಬ್ದಕ್ಕೆ ಹಿಂದೆ ಅರ್ಥ ಬರುತ್ತಾರೆ. ಉಭಯೋಸ್ತತ್ವದರ್ಶಿಭಿ ಅಂತ ಬರುತ್ತಲ್ಲ, ಅಲ್ಲಿ ತದಿತಿ ಸರ್ವನಾಮ ಸರ್ವಂಚ ಬ್ರಹ್ಮ ತಸ್ಯ ನಾಮ ತದಿತಿ ತದ್ಭಾವ ತತ್ವಂ ತದ್ದ್ರಷ್ಟುಂ ಶೀಲಂ ಯೇಷಾಂತೆ ತತ್ವದರ್ಶಿನಃ. ಇದು ಹೇಗೆ ಅಂತೀರಿ ವೇದಾಂತ? ಹಿಂದೆ ಕಲಿತದ್ದನ್ನು ಹಿಂದಕ್ಕೆ ಬಿಡಬಾರ್ದು. ಈ 2ನೇ ಅಧ್ಯಾಯದಲ್ಲಿ ಬಂದದ್ದನ್ನು 3ನೇ ಅಧ್ಯಾಯಕ್ಕೆ ಅಡ್ಜಸ್ಟ್ ಮಾಡ್ತೀವಿ. ಕೇಳಿದ ಕೂಡಲೇ ಟಕ್ 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 ಅಂತ ಎಲ್ಲ ವೇದಾಂತ ಅನ್ನೋದು ಅಷ್ಟು ಸೂಕ್ಷ್ಮವಾದ ಸಬ್ಜೆಕ್ಟ್. ಆದ್ರಿಂದ ಏನೊಂದನ್ನು ಅದರಲ್ಲಿ ಬಿಡೋ ಹಾಗಿಲ್ಲ. ಈಗ ತತ್ವ ಅನ್ನೋದಕ್ಕೆ ಅರ್ಥ ಮಾಡಬೇಕು ಅಂದ ಕೂಡಲೇ ತತ್ವ ಅಂದ್ರೆ ಏನನ್ನು ಪ್ರಶ್ನೆ ಬರುತ್ತೆ. ಅವ್ರ ಉತ್ತರ ಹೇಳ ಹೋಗ್ಬಿಟ್ಟಿದೆ. ಯಾವಾಗ ನಾ ಸತೋ ವಿದ್ಯತೆ ಭಾವ ಅನ್ನೋ ಕಡೆ ಒಳಗೇನು ಸತ್ ಅಂದ್ರೇನು ಅಸತ್ ಅಂದ್ರೇನು ಅಂತ ವಿಂಗಡ ಮಾಡಿ ಶಂಕರಾಚಾರ್ಯ ಬರೆದಿಟ್ಬಿಟ್ಟಿದ್ದಾರೆ. ತತ್ವ ಅನ್ನೋದಕ್ಕೆ ಉಭಯೋಸ್ತತ್ವದರ್ಶಿಭಿ ಅಂತಿದೆಯಲ್ಲ ಶ್ಲೋಕ, ತತ್ವದರ್ಶಿನ ಕಡೆ ತದಿತಿ ಸರ್ವನಾಮ ಅಂದ್ರು. ಅದು ಹೇಳೇ ಹೋಗ್ಬಿಡಿ, ಹೇಳ್ಕೊಂಡೆ ಹೊರಟೋಗ್ಬಿಡೋಣ. ಒಳ್ಳೇದೇ, ತತ್ವೇನಿಲ್ಲ. ತತ್ವ ಅಂತಿದೆಯಲ್ಲಪ್ಪ, ತತ್ವ. ತತ್ವ ಅಂದ್ರೆ ಏನು? ತತ್ ಅನ್ನೋದು ಎಷ್ಟು ಸರಳವಾಗಿ ಹೇಳ್ತಾರೆ ಭಗವತ್ಪಾದರು. ಸರ್ವನಾಮ ಶಬ್ದ, ಪ್ರೋನೌನ್ ಅದು. ತತ್ ಅಂದ್ರೆ ಏನು? ಅದು. ಅದು ಅಂದ್ರೆ ಯಾವ್ದು ಬೇಕಾರಾಗಬಹುದು.
ಹಿಂದಿ ಏನು ಹೇಳಿರ್ತೀರೋ ಅದು ಅಂತ. ಪುಸ್ತಕ ಅದು ಮೇಜ್ ಮೇಲಿದೆ ಅಂದ್ರೆ ಅದು ಅಂದ್ರೆ ಯಾವುದು? ಪುಸ್ತಕ ಅಂತ. ಹೀಗೆ ಸರ್ವನಾಮ ಅದು ಅಂತ. ಸರ್ವನಾಮ ಅಂದ್ರೆ ಪ್ರೋನೌನ್ ಅಂತ ವ್ಯಾಕರಣದ ಪ್ರಕಾರ ಒಂದರ್ಥ. ಇನ್ನೊಂದು ಅರ್ಥ ಭಗವತ್ಪಾದ ಹೇಳ್ತಾರೆ, ಸರ್ವನಾಮ ಅಂದ್ರೆ ಸರ್ವ ಅಂದ್ರೆ ಎಲ್ಲಕ್ಕೂ ಅದೇ ಹೆಸರು ಅಂತ. ಛೇ ಇನ್ನೂ ದೊಡ್ಡ ಅರ್ಥ ಇದು. ಸರ್ವನಾಮ ಅಂದ್ರೆ ಹೀಗೆ ವ್ಯಾಕರಣದ ಪ್ರಕಾರ ಪ್ರೋನೌನ್ ಅನ್ನೋ ಅರ್ಥವಾದರೂ ವೇದಾಂತದಲ್ಲಿ ಸರ್ವನಾಮ ಅಂದ್ರೆ ಸರ್ವ ನಾಮ. ಸರ್ವ ಅಂದ್ರೇನು? ಸರ್ವಂಚ ಬ್ರಹ್ಮ ತಸ್ಯ ನಾಮ ತದಿತಿ. ಎಲ್ಲವೂ ಬ್ರಹ್ಮವಾದ್ದರಿಂದ ತತ್ ಅಂತ ಯಾವ ವಸ್ತುವನ್ನಾದರೂ ಕರಿಬಹುದು. ಯಾಕೆ? ಎಲ್ಲವೂ ಬ್ರಹ್ಮವೇ, ಅದರ ನಾಮ. ಆಯ್ತಾ? ಸರ್ವಂಚ ಬ್ರಹ್ಮ ತಸ್ಯ ನಾಮ ತದಿತಿ. ತದ್ಭಾವ ತತ್ವಂ ಅಂತ. ಆ ತತ್ ಎಂಬುದರ ಒಂದಾನೊಂದು ಭಾವ ಅಂದ್ರೇನು? ಜಸ್ಟ್ ತಿರುಳೇನಿದೆಯೋ ಅದಕ್ಕೆ ತತ್ವ ಅಂತ ಹೆಸರು. ಇಂಥ ತತ್ವವನ್ನೇ ಪ್ರತಿಯೊಂದು ವಸ್ತುಗಳಲ್ಲಿಯೂ ಯಾವರು ಕಾಣುತ್ತಾರೆಯೋ ಅವರ ತತ್ವದರ್ಶಿಗಳು. ಎಲ್ಲಿ ಹೋಯಿತು ನೋಡಿ ವಿಚಾರ ಸರಣಿ. ಯಾವ ಮಟ್ಟಕ್ಕೆ ಯಾವ ಪದಾರ್ಥವನ್ನು ಕಂಡರೂ ಅವನಿಗೆ ತದ್ರೂಪವಾದ ತತ್ಶಬ್ದವಾಚ್ಯವಾದಂತಹ ಪರಬ್ರಹ್ಮದ ಸ್ವರೂಪ. ಇದನ್ನೇ ವೇದಾಂತಲೇ ಏನಂದ್ರು? ತತ್ವಮಸಿ ಶ್ವೇತಕೇತೋ. ಅಯ್ಯೋ ಏನ ತತ್ವಮಸಿನ ವಾಕ್ಯದ ಅರ್ಥ ಎಲ್ಲಿ ಹೊರಟೋಯ್ತು ಈಗ? ಆ ಮಗನ ತಂದೆ ಹೇಳ್ತಾನೆ ಮಗನಿಗೆ, ಆ ಪರಬ್ರಹ್ಮವೇ ನೀನು. ನೀವು ಎಲ್ಲಿಂದಲೇ ಹೋದ್ರು ಏಕವಾಕ್ಯತೆ ಉಂಟು. ವೇದಾಂತಲ್ಲಿ ಎರಡೆರಡು ಅರ್ಥ ಮಾಡೋದು ಅನ್ನೋ ಪ್ರಶ್ನೆಯೇ ಇಲ್ಲ. ನೀವು ಎಷ್ಟು ಸಲ ಓದಿದ್ರು ಎಷ್ಟು ಚಿಂತನೆ ಮಾಡಿದ್ರು ಅದೇ ಪಾಯಿಂಟ್ ಬಿಡ್ರಿ. ಆಯ್ತಾ? ಈಗೇನಾಯ್ತು? ತತ್ವ ಅನ್ನೋ ಶಬ್ದಕ್ಕೆ ಪರಬ್ರಹ್ಮ ಅದಕ್ಕೆ ಹೇಳ್ತಾರೆ ತತ್ವವಿತ್ತು. ಯಾರು ಅದನ್ನ ಪರಬ್ರಹ್ಮವನ್ನೇ ತಾನು ಅಂತ ತಿಳ್ಕೊಂಡಿದ್ದಾನೋ ಅವನು ಗುಣಕರ್ಮ ವಿಭಾಗಯೋ ಗುಣ ವಿಭಾಗಸ್ಯ ಕರ್ಮ ವಿಭಾಗಸ್ಯ ಚ ತತ್ವವಿತು. ಚೆನ್ನಾಗಿ ಗುಣಗಳ ಮತ್ತು ಕರ್ಮದ ವಿಭಾಗಗಳನ್ನ ಅಂದ್ರೆ ವಿಂಗಡಗಳನ್ನ ಯಾವನು ತಿಳಿದಿದ್ದಾನೆಯೋ ಅವನೇ ನಿಜವಾದ ತತ್ವವಿತು ಅಂತ. ಗುಣ ವಿಭಾಗ ತಿಳ್ಕೊಳ್ಳೋದು ಅಂದ್ರೆ ಏನು? ಸತ್ವರಜಸ್ತಮ ಗುಣಗಳು ಅಂತಕ್ಕಂಥ ವಿಂಗಡ ತಿಳ್ಕೊಳ್ಳೋದು ಅಂತ ಒಂದರ್ಥ. ಸತ್ವ ರಜಸ್ಸು ತಮಸ್ಸು ಎಂಬ ಎಲ್ಲಾ ಭಾವಗಳು ಒಂದೇ ತತ್ವದಲ್ಲಿ ಅಧ್ಯಸ್ಥವಾಗಿವೆ ತಿಳ್ಕೊಳ್ಳೋದು ಗುಣಕರ್ಮ ವಿಭಾಗವಿದೆ ಅಂತ. ಎಷ್ಟು ಡೀಪ ಹೋಗ್ತಾರೆ. ಆದ್ರಿಂದ ನೀವು ಏನು ಬೇಕಾದ್ರೂ ಕಲ್ಪನೆ ಮಾಡಿ ಎಲ್ಲಿ ಮಾಡಬೇಕು? ಬ್ರಹ್ಮದಲ್ಲೇ ಮಾಡಬೇಕು. ಸತ್ವಗುಣ ಅಂದ್ರೂ ಅದೇ. ರಜಸ್ ಹೇಗಾಗುತ್ತೆ ಹೇಗೆ ಅಂತಲ್ಲ, ಇರೋದೇ ಒಂದಾದ್ಮೇಲೆ ಇನ್ನೇನು ಮಾಡೋದು? ಸ್ವಾಮಿ ಮನೆ ಕಟ್ಟಿದೆ, ಗೃಹ ಪ್ರವೇಶಕ್ಕೆ ಬರಬೇಕು. ಎಲ್ಲಿ ಅಂದ್ರೆ ನಮ್ಮ ಸೈಟ್ನಲ್ಲಿ. ಸೈಟು ಅಂದ್ರೆ ಏನು? ಭೂಮಿ. ಭೂಮಿ ಅಂದ್ರೆ ಯಾರ್ಯಾರು ಮನೆ ಕಟ್ತಾರೋ ಎಲ್ಲರೂ ಭೂಮಿ ಮೇಲೆ ಕಟ್ತಾರೋ ಆಕಾಶದಲ್ಲಿ ಕಟ್ತಾರೋ? ಯಾರು ಎಲ್ಲಿ ಕಟ್ಟಿದ್ರು ಭೂಮಿ ಏನನ್ನುತ್ತೆ? ಸೈಟ್ ನಂದು ಅಂತ ನೀವು ವ್ಯವಹಾರ ಮಾಡಿದ್ರು ಅದು ಎಲ್ಲಿ ಸೇರಿದೆ ನಿಜವಾಗಿ? ಭೂಮಿ. ಅಷ್ಟೇ. ಭೂಮಿ ಅನ್ನೋ ಮಾತಿನಿಂದ ಎಲ್ಲರ ಸೈಟು ಅದರಲ್ಲಿ ಅಡಕವಾಗುತ್ತೋ ಆಗಲ್ವೋ? ಆಗಲೇಬೇಕಲ್ಲ. ಹಾಗೆ ತತ್ವ ಅನ್ನೋ ಶಬ್ದದಲ್ಲಿ ಸರ್ವನಾಮ ಶಬ್ದವಾದಂತಹ ತತ್ ಎಂಬುದು ಪರಬ್ರಹ್ಮವನ್ನು ಹೇಳೋದ್ರಿಂದ ಅದರ ಒಂದಾನೊಂದು ನಾಮರೂಪಗಳೆಲ್ಲ ಅದಕ್ಕೆ ಅದರಲ್ಲೇ ಅಡಕವಾಗಿದೆ. ಆ ತತ್ವವನ್ನು ತಿಳಿದವರು ತತ್ವವಿತು ಅಂತ. ಆದ್ರಿಂದ ಅವನಿಗೆ ಏನಾಗುತ್ತೆ? ಗುಣಕರ್ಮ ವಿಭಾಗಯೋ ತತ್ವವಿತು ಅಂತ ಅನ್ವಯ ಮಾಡಿ. ಗುಣಕರ್ಮಗಳ ವಿಭಾಗವನ್ನ ಬಲ್ಲಂಥ ಯಾವ ತತ್ವಜ್ಞಾನಿಯು ಅಂತ ಅರ್ಥ. ಆ ಶ್ಲೋಕಕ್ಕೆ ಅರ್ಥ ಸರಿ ಏನು? ಗುಣಕರ್ಮ ವಿಭಾಗಗಳನ್ನು ಬಲ್ಲವನು ಅಂದ್ರೆ ಅರ್ಥ ಏನೋ ಇದ್ ನೋಡಿ ಮುಂದಕ್ಕೆ ಮಾತು. ಗುಣ ಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಗುಣಾಃ ಕರಣಾತ್ಮಕಾಃ ಗುಣೇಶು ವಿಷಯಾತ್ಮಕೇಶು ವರ್ತಂತೆ ನ ಆತ್ಮ. ಅಯ್ಯೋ ಏನ್ ವಿವೇಕನೋ, ಏನ್ ಚೆನ್ನಾಗಿದೆ. ಸ್ವಲ್ಪ ಮಾತನ್ನ ಬಿಡಿಸೋಣ. ಗುಣ ಗುಣೇಶು ವರ್ತಂತೆ ಅಂದ್ರು ಭಗವತ್ಪಾದರ ಒಂದಾನೊಂದು ಸರಣಿ ಏನಿದೆ ಅಭಿಪ್ರಾಯ. ಗುಣಾಃ ಕರಣಾತ್ಮಕಾಃ ಅಂದ್ರು ನೋಡಿ ವಿಷಯ. ಕರಣ ಅಂದ್ರೇನು? ಇನ್ಸ್ಟ್ರೂಮೆಂಟ್ ಅಂತ. ಅಂದ್ರೇನು? ಯಾವ್ದಾದ್ರು ಒಂದು ವಸ್ತುವನ್ನ ನಾವು ಬಳಸುವಾಗ ಏನಾದ್ರು ಬೇಕಲ್ಲ ಆಯುಧಗಳು, ಹಾಗೆ ಅಂತ. ಈ ಒಂದಾನೊಂದು ಜೀವನದಲ್ಲಿ ಕರ್ಣಗಳನ್ನು ತಗೊಳ್ಳಿವೆ. ಕರ್ಣ ಅಂದ್ರೆ ಏನು? ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲ ಕರ್ಣ. ಯಾಕೆ? ನೋಡ್ಬೇಕು ಅಂದ್ರೆ ಕಣ್ಣು ಬಳಸ್ಬೇಕು, ಕೇಳಬೇಕು ಅಂದ್ರೆ ಕಿವಿ ಬಳಸ್ಬೇಕು,
ಮೂಸ್ಬೇಕು ಅಂದ್ರೆ ಮೂಗು ಮುಗಿಸ್ಬೇಕು. ಆದ್ರಿಂದ ಈ ಪಂಚೇಂದ್ರಿಯಗಳನ್ನು ಏನಂತೇವೆ ನಾವು? ಕರಣಗಳು ಅಂತೀವಿ. ಆಯ್ತಾ? ಇದು ಗುಣ ಕರಣಾತ್ಮಕ ಅಂದ್ರೆ ಈ ಕರಣಾತ್ಮಕವಾಗಿರ್ತಕ್ಕ ಈ ಗುಣಗಳು, ಈ ಗುಣ ಅಂತ ಹೆಸರು. ಗುಣೇಶು ವಿಷಯಾತ್ಮಕೇಶು. ಏನ್ ಸೊಗಸಾಗಿದೆ ನೋಡಿ. ಈ ಒಂದು ಕರಣಗಳಿದೆಯಲ್ಲ, ಕಣ್ಣು ಕಿವಿ ಮೂಗು ನಾಲಿಗೆ ಅಂತಕ್ಕಂಥ ಅವುಗಳು, ಇವು ತಮ್ಮ ತಮ್ಮ ವಿಷಯಗಳಲ್ಲಿ, ಗುಣೇಶು ಅನ್ನೋ ಶಬ್ದಕ್ಕೆ ವಿಷಯಾತ್ಮಕೇಶು ಅಂತ ಭಾಷ್ಯ ಬರೀತಾರೆ. ವಿಷಯಗಳು ಅಂದ್ರೆ ಏನೋ? ಪ್ರತಿಯೊಂದು ಒಂದು ಕರಣ ಒಂದು ವಿಷಯ. ಹೇಗೆ ಮೂಗು ಅನ್ನೋದು ಒಂದು ಕರಣ, ವಾಸನೆ ಅನ್ನೋದು ವಿಷಯ. ಗೊತ್ತಾಯ್ತಾ? ಆದ್ದರಿಂದ ನೀವ ಎಷ್ಟರ ಮಟ್ಟಿಗಿದೆ ವಾಸನೆ ನೋಡ್ಬೇಕಾದ್ರೆ ಮೂಗೇ ಬೇಕು, ಕಣ್ಣಿನಿಂದ ವಾಸನೆ ನೋಡ್ಬೇಕು ಅಂತಂದ್ರೆ ಕಣ್ಣೇ ಬೇಕು, ದೃಕ್ಕು ದೃಶ್ಯ. ಹೀಗೆ ಪ್ರತಿಯೊಂದು ಇಂದ್ರಿಯವು ತನ್ನ ವಿಷಯದಲ್ಲಿ ವ್ಯಾಪಾರ ಮಾಡುತ್ತದೆ ಅಂತ. ಹಾಗಾದರೆ ಕರಣಗಳಿಗೂ ಗುಣಗಳಿಗೂ ಸಂಬಂಧವಾದರೆ ಆತ್ಮನಿಗೇನಕ್ಕ ಸಂಬಂಧ? ಇತಿಮತ್ವ. ಕಣ್ಣಿದೆ ನೋಡುತ್ತೆ, ಕಿವಿ ಇದೆ ಕೇಳುತ್ತೆ. ಬಿಡಿ, ನಾನು ಕಣ್ಣು ಅಲ್ಲ, ನೋಡಿದ ಪದಾರ್ಥವೂ ನಾನಲ್ಲ, ಕಿವಿಯು ನಾನಲ್ಲ, ಕೇಳಿದ ಪದಾರ್ಥವೂ ನಾನಲ್ಲ. ಹೀಗೆ ಕರಣಗಳಿಗೂ ಆಯಾ ವಿಷಯಗಳಿಗೂ ಪರಸ್ಪರ ಸಂಬಂಧವಿದ್ರೆ ನಾನೇನಾಗ್ಬೇಕ್ರಿ? ಒಂದಾಗ್ಬೇಕೇನು? ಸಾಕ್ಷಿ. ಎಲ್ಲವನ್ನು ಕಣ್ಣು ನೋಡಿದ್ದು, ಕಿವಿ ಕೇಳಿದ್ದು, ಮೂಗು ಮೂಸಿದ್ದು ಎಲ್ಲವನ್ನು ಯಾವ ಆತ್ಮ ನೋಡ್ತಾ ಇದ್ದಾನೆಯೋ ಅವನಿಗೆ ಯಾವ ಸಂಪರ್ಕವೂ ಇಲ್ಲ, ಅವನಿಗೆ ಗುಣಗಳೂ ಇಲ್ಲ, ಗುಣಿಯೂ ಇಲ್ಲ, ಏನೂ ಇಲ್ಲ. ಹೀಗೆ ಜ್ಞಾನಿಯಾದವನು ಮತ್ವ ಅರಿತುಕೊಂಡು ನ ಸಜ್ಜತೆ ನ ಕರೋತಿ, ಏನು ಮಾಡಲ್ಲ. ಇದನ್ನ ವ್ಯವಹಾರದಲ್ಲಿ ಬಳಸಕ್ ಹೋಗಬಾರ್ದು, ಪರಮಾರ್ಥಲ್ಲಿ ಬಳಸು. ಯಾರು ಬಂದು ಏನೋ ಒಂದು ಪದಾರ್ಥ ಅವ್ರ ಮನೇಲಿ ಕದ್ಬಿಡುದು, ಏನ್ರಿ ತಗೊಂಡು ಹೋಗ್ತಿರೋದು? ನಾನೇ, ನನ್ನ ಕೈ. ಕೈ ನಿಮ್ ಕೈಗೆ ಏನ್ ಮಾಡ್ರಿ ಪರವಾಗಿಲ್ಲ ತಾನೆ ಅಂತ. ಅದು ಹಾಗಲ್ಲ. ಆದ್ದರಿಂದ ಯಾವಾಗ ವ್ಯವಹಾರದಲ್ಲಿ ನಾವು ಇಂದ್ರಿಯ ಕರಣಗಳನ್ನ ನಾನು ನನ್ನದು ಅಂತ ಮಾಡ್ಕೋತೇವೆಯೋ ಅದಕ್ಕೆ ಸಂಸಾರ ಅಂತ ಹೆಸರು. ಅದು ಸಜ್ಜತೆ ಅಂದ್ರೆ ಏನು? ಅಂಟ್ಕೊಂಡಿದ್ದಾನೆ. ತತ್ವಜ್ಞಾನಿ ಹೇಗೆ? ನೈವ ಕಿಂಚಿತ್ ಕರೋಮೀತಿ ಮತ್ ಬರುತ್ತೆ 5ನೇ ಅಧ್ಯಾಯದಲ್ಲಿ. ನಾನೇನನ್ನು ಮಾಡಲ್ಲ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಂದ್ರೆ ಏನು ನಾನಲ್ಲ. ಇಂದ್ರಿಯಗಳಿದೆ, ವಿಷಯಗಳಿದೆ, ಮಾಡ್ಕೊಂಡು ಹೋಗಿ ಗಲಾಟೆ. ನಾನು ಇಂದ್ರಿಯಗಳು ಅಲ್ಲ, ವಿಷಯಗಳು ಅಲ್ಲ ಅಂತ. ಆದ್ರಿಂದ ಸಂಸಾರ ಯಾಕಾಗಿದೆ? ತಾನಲ್ಲದನ್ನ ತಾನು ಇಂದ್ರಿಯಗಳಲ್ಲದೆ ಹೋದ್ರು ನಾನು ಅಂತ. ಅದರಲ್ಲೂ ವ್ಯವಹಾರ ಹೇಗೆ ಮಾಡ್ತೀವಿ? ನನ್ನದು ಅಂತಲೂ ಅನ್ನಲ್ಲ, ನಾನು ಅಂತಲೇ. ನಾನೇ ಸಾಕ್ಷಾತ್ ನೋಡಿದ್ದೀನಿ. ಯಾರಪ್ಪ ನಾನೇ ಸಾಕ್ಷಾತ್ ನೋಡಿದ? ನಾನು ಯಾರ್ರಿ? ನೋಡಿದ್ಯಾವ್ದ್ರಿ? ಕಣ್ಣು. ಮತ್ ನಾನು ಅಂತ ಯಾಕಂತೀರಿ ಅಂದ್ರೆ ನಾನಲ್ವೇ ಕಣ್ಣು? ಅಭಿಮಾನ, ಅಭ್ಯಾಸ ನೋಡಿ ಹೇಗಾಗಿದೆ. ಇದನ್ನ ಏನಂದ್ರು? ಅಹಮಿದಂ ಅನ್ನೋದು ಮುಗಿದೋಗಿ. ಏನ್ ಶಂಕರಾಚಾರ್ಯ ಬರೋದ್ರಲ್ಲಿ ಏನ್ ತಪ್ಪೇನಿದೆ ಹೇಳಿದ ಮನೆಯಲ್ಲಿ? ಕಣ್ಣು ಮಾಡೋದನ್ನು ಯಾವ ಕೈಲ ಆಗಲ್ಲ. ಸೃಷ್ಟಿಯಲ್ಲಿ ಯಾರು ಯಾವ ಮತ ಧರ್ಮದವರು ಏನು ಮಾಡಿದ್ರು ಆ ಸಿದ್ಧಾಂತ ಅನ್ನೋದನ್ನ ಯಾರು ಬದಲಾಯಿಸ್ಕೆ ಆಸ್ ಇಟ್ ಇಸ್. ಇದನ್ನೇ ಸತ್ಯ ಅಂತಾರೆ, ಪರಮಾರ್ಥ ಅಂತ ಕರೀತಾರೆ. ಈಗ ವಾಕ್ಯವನ್ನು ಪೂರ್ಣ ಮಾಡೋಣ. ಇತಿಮತ್ವ ನ ಸಜ್ಜತೆ ಅಂದ್ರೆ ಏನು ನೋಡಿ. ಇದೊಂದು ಮಾತು ಓದ್ಬಿಡೋಣ. ಗುಣಃ ಕರಣಾತ್ಮಕ ಗುಣೇಶು ವಿಷಯಾತ್ಮಕೇಶು ವರ್ತಂತೆ ನ ಆತ್ಮ ಅಂತ. ಆ ಕರಣಗಳಿಗೂ ವಿಷಯಗಳಿಗೂ ಪರಸ್ಪರವಾಗಿ ಸಂಬಂಧವಾಗಿ ಯಾವ ಇಂದ್ರಿಯ ಎಂಬತಕ್ಕ ಕರಣವು ತನಗೆ ವಿಷಯವಾದಂತಹ ವಸ್ತುವನ್ನ ನೋಡುತ್ತದೆಯೋ ಕೇಳುತ್ತದೆಯೋ ಮಾಡಿಕೊಂಡ್ರೆ ತಾನೇ ಯಾಕೆ ಅದಕ್ಕೆ ಒಳಗಾಗಬೇಕು? ಹಾಗಾದ್ರೆ ಆತ್ಮನಲ್ಲಿ ಯಾವ ಒಂದಾನೊಂದು ವ್ಯವಹಾರವೂ ಇಲ್ಲ. ಅವನು ನೋಡೋದಿಲ್ಲ, ಮುಟ್ಟೋದಿಲ್ಲ, ಮೂಸೋದಿಲ್ಲ, ಕೇಳೋದಿಲ್ಲ ಅಂತ. ಇದಕ್ಕೆ ಗುರುಗಳು ಹೇಳೋರು, ಜ್ಞಾನವನ್ನೇ ನೀವು ಸಂಪಾದನೆ ಮಾಡಿ ತಿಳ್ಕೋಬೇಕು ಅನ್ನುವಷ್ಟು ದೂರ ಕೂಡ ಹೋಗ್ಬೇಕಾಗಿಲ್ಲ. ಯಾಕೆ? ನೀವು ಒಬ್ಬರೇ ಇದ್ದಾಗ ಕರಣಗಳು ಇಂದ್ರಿಯಗಳೆಲ್ಲ ಮಲಗಿಬಿಟ್ಟಿದ್ರೆ ಏನು ವ್ಯವಹಾರ ಇರೋದೇ ಇಲ್ಲ. ಯಾವ್ದದ? ಸುಷುಪ್ತಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಿರ್ತೀರಿ, ಕರೆಕ್ಟ್ ಅಲ್ರಿ, ನ್ಯಾಯವಾಗಿದೆಯಲ್ಲ. ಗಾಢ ನಿದ್ರೆ ಕಣ್ಣು ಕಿವಿ ಮಗು ಏನಾಗಿರುತ್ತೆ? ಏನೆಲ್ಲ ಹೊರಟೋಗ್ಬಿಡುತ್ತೆ. ಹೋಗುತ್ತೆ ಅಂದ್ರೆ ಯಾವನಾರ ಮಲ್ಕತಾನ?
ಎಲ್ಲ ಹಾಗೆ ಇರುತ್ತೆ. ಅದೇನಾಗುತ್ತೆ, ಅವು ತಮ್ಮ ತಮ್ಮ ವ್ಯಾಪಾರವನ್ನ ಸ್ಟಾಪ್ ಮಾಡಿರುತ್ತೆ ಅಷ್ಟೇನು. ಈಗ ಅಲ್ಲಿ ಅರ್ಥ ಮಾಡ್ಕೋಬಹುದಿಲ್ಲ. ಸುಷುಪ್ತಿ ಬಾಕಿ ವಿಷಯ ಏನಾರು ಇರಲಿ, ಎಲ್ಲಾ ಕರಣಗಳು ಇದ್ದರೂ ಅವು ವ್ಯಾಪಾರ ಮಾಡದೆ ಇದ್ದಾಗ ನಮ್ಮ ಆತ್ಮಸ್ವರೂಪ ಹೇಗಿರುತ್ತೆ ಹೇಳಿ ನೋಡೋಣ. ಅದು ಹೇಗಿತ್ತು ಯಾರು ಹೇಳಿ ನೋಡೋಣ. ಎಚ್ಚರದ ಅನುಭವ ಹೇಳ್ತೀರಾ, ಕನಸಿನ ಅನುಭವ ಹೇಳ್ತೀರಾ, ಗಾಢ ಇದ್ರೆ ಅನುಭವ ಹೇಳಿ ನೋಡೋಣ. ಏನ್ ಹೇಳಿ ಸ್ವಾಮಿ, ಅಲ್ಲಿ ಏನು ಹೇಳಕ್ ಬರೋಲ್ಲ ಅಂತ. ಯಾಕೆ ಅಂತ ಹೇಳಬೇಕಾದ್ರೆ ಹೇಳಲ್ಪಡೋದು ದ್ವೈತ ಬೇಕು. ಅಲ್ಲಿ ಇದೆಯೇ ಅದ್ವೈತ? ಇಲ್ಲ. ಅದ್ವೈತಲ್ಲಿ ವ್ಯವಹಾರವಿದೆಯೇ? ಇಲ್ಲ. ಸರಿ, ಮತ್ತೆ ಯಾವಾಗಲೂ ಸುಷುಪ್ತವ ಜಾಗೃತಿಯೋ ನ ಪಶ್ಯತಿ. ಉಪದೇಶ ಶಾಸ್ತ್ರಿಗಳು ಗುರುಗಳು ಪದೇ ಪದೇ ಕೋಟ್ ಮಾಡೋರು ಈ ವಾಕ್ಯ. ನೋಡ್ರಿ, ನಿಮ್ಮ ಗಾಢ ನಿದ್ರೆಯಲ್ಲಿ ನೀವು ಆತ್ಮಸ್ವರೂಪರಾಗಿದ್ದಾಗ ಏನಾರು ನೋಡ್ತೀರಾ, ಕೇಳ್ತೀರಾ, ಮುಟ್ತೀರಾ, ಸುಖವೇ ದುಃಖವೇ ರಾಗವೇ ದ್ವೇಷವೇ ಏನು ಇಲ್ಲ. ಆ ನಿಜವಾದ ಸ್ಥಿತಿ ಅತ್ಯಂತ ಅನಾಯಾಸ ರೂಪಾಹಿ ಏಂ ಸ್ಥಿತಿ ಅಂತ ಬರೆಯುತ್ತೆ ನೋಡಿ ವೇದಾಂತಲ್ಲಿ. ಅಂದ್ರೆ ಸುಷುಪ್ತಿ ಅಂದ್ರೆ ಗಾಢ ನಿದ್ರೆ ಮಾಡಬೇಕು ಅಂತಲ್ಲ ಅವ್ರು ಹೇಳೋದು. ಗಾಢ ನಿದ್ರೆಯನ್ನಲ್ಲ, ನಿದ್ರೆಯ ಅನುಭವ ಅದು ದೃಷ್ಟಾಂತ. ಹಾಗಂತ ನಿದ್ರೆ ಮಾಡಿಬಿಟ್ರೆ ಮೋಕ್ಷ ಆಗುತ್ತೆ ಅಂತ ತಿಳ್ಕೋಬಾರ್ದು. ಅನೇಕ ಸಲ ತಪ್ಪಾಗುತ್ತೆ. ಆ ಅನುಭವವನ್ನು ಮಾತ್ರ ದೃಷ್ಟಾಂತ ಕೊಟ್ಟು, ಹಾಗೆ ಜ್ಞಾನ ಬಂತು ಅಂದ್ರೆ ಎಲ್ಲ ಬದುಕಿರುವಾಗಲೇ, ಎಚ್ಚರವಾಗಿರುವಾಗಲೇ ಜಾಗೃತಿಯೋ ನ ಪಶ್ಯತಿ. ಗಾಢ ನಿದ್ರೆಯಲ್ಲಿ ಹೇಗೆ ನಾನು ನೋಡಲ್ಲ ಅನ್ನೋದು ಗಟ್ಟಿಯೋ ಹಾಗೆ ಎಚ್ಚರವಾಗಿದ್ದಾಗಲೂ, ಕಣ್ಣು ಚೆನ್ನಾಗಿದ್ದಾಗಲೂ, ಪದಾರ್ಥ ಕಾಣ್ತಾ ಇದ್ದಾಗಲೂ ನಾನು ನೋಡ್ತಾ ಇಲ್ಲ ಅನ್ನೋ ಗಂಡಸ್ತನ ಬರ್ಬೇಕು. ಬರುತ್ತೆ. ಬಂದ್ರೆ ಜ್ಞಾನಿಗಳು ಏನು ಯಾವುದೇ ರೀತಿಯಾದ ಒಂದಾನೊಂದು ಭೇದವೂ ಇರುವುದಿಲ್ಲ. ಇದನ್ನೇ ಅದ್ವೈತ ಅಂತ ಹೇಳೋದು. ಸಲಿಲ ಏಕೋ ದ್ರಷ್ಟ ಅದ್ವೈತ. ಇದನ್ನ ಏನಂದ್ರು, ಗುಣಾಗುಣೇಶು ವರ್ತಂತ ಇತಿ ಮತ್ವ ನ ಸಜ್ಜತೆ. ಆವಾಗ ಅವನು ಯಾವ ಒಂದಾನಂದ ವ್ಯವಹಾರದಲ್ಲಿಯೂ ಹೊಂಟೋದಿಲ್ಲ. ಇನ್ ಮುಂದಕ್ಕೆ ಯೇ ಪುನಃ ಪ್ರಕೃತೇರ್ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ನವಿದೋ ಮಂದಾನ್ ಕೃತ್ನವಿನ್ನ ವಿಚಾಲಯೇ. ಅದು ಹೊಸ ವಿಷಯ. ಅದು ಈಗಿಷ್ಟು ಸಾಕು. ವಿದ್ವಾನ್ ಅವಿದ್ವಾನ್ ಇಬ್ಬರದ್ದು ಹೇಳಿದ್ರು. ಅವಿದ್ವಾನೇನು? ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಅದಾಯ್ತು. ಪ್ರಕೃತಿ ಮಾಡತಕ್ಕಂಥ ಎಲ್ಲಾ ಕರ್ತವ್ಯಗಳನ್ನು ಅಜ್ಞಾನಿಯಾದಂಥ ಅಹಂಕಾರಿಯಾಗಿ ಪ್ರಕೃತಿಯೇ ತಾನು ಅಂತ ಯಾವ ತಿಳ್ಕೊಂಡಿದ್ದಾನೋ ಅವನು ನಾನೇ ಮಾಡ್ತೀನಿ ಅಂತ ತಿಳ್ಕೊತಾನೆ. ಇದು ಒಂದು ಪಕ್ಷ. ಇದು ಅಜ್ಞಾನಿ. ತತ್ವಜ್ಞಾನಿ ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶ ವರ್ತಂತ ಇತಿ ಮತ್ವ ನ ಸಜ್ಜತೆ. ಅರ್ಜುನ, ತತ್ವಜ್ಞಾನಿ ಅದು ಹೇಗಿರ್ತಾನೆ ಗೊತ್ತಾ? ಕರಣಗಳು, ಇಂದ್ರಿಯಗಳು, ವಿಷಯಗಳಲ್ಲಿ ವ್ಯಾಪಾರ ಮಾಡ್ತವೆ. ನಾನು ಕರಣಗಳು ಅಲ್ಲ, ವಿಷಯಗಳು ಅಲ್ಲ. ಇತಿ ಮತ್ವ, ಹೀಗೆ ತಿಳ್ಕೊಂಡು ನ ಸಜ್ಜತೆ ಅಸಂಗೋಹ್ಯಯಂ ಪುರುಷ. ಭಗವದ್ಗೀತೆ ನೋಡಕ್ಕೆ ಎಷ್ಟು ಸುಲಭವಾಗಿದೆಯೋ ಅದರ ಅರ್ಥ ಡೀಪ್ ಆಗಿದೆ. ಹೋಗ್ಬೇಕು ಚೆನ್ನಾಗಿ ತಿಳ್ಕೊ. ಆಗಲಿ ಕೃಷ್ಣ ಭಗವಂತನ ಕೃಪೆಯಿಂದ ಇದೇನು ಅಂದ್ರೆ ಗುರುಗಳು ಹೇಳ್ತಾ ಇದ್ದದ್ದು ಹೇಗೆ ನಮಗೂ ಅನ್ಸುತ್ತೆ. ಕೇಳ್ತಾ ಇರಬೇಕು. ಕಿವಿ ಬೀಳ್ತಾ ಇದ್ರೆ, ಶ್ರವಣ ಮಾಡ್ತಾ ಇದ್ರೆ ಯಾವತ್ತಾರೋ ಒಂದ್ ದಿವಸ ಆಗುತ್ತೆ. ತಲೆಯಿಂದೆಲ್ಲ ಹೋಗೋದಿಲ್ಲ. ಮನುಷ್ಯನಿಗೆ ಅದೊಂದು ಶಕ್ತಿ ಇದೆ. ಏನ್ ಕೇಳಿದ್ರು ಈ ಕೆಲವು ಸಲ ಏನಾಗುತ್ತೆ ಅಂದ್ರೆ ಬ್ಯಾಡ ಜ್ಞಾಪಕ ಇಟ್ಕೊಂಡ್ಬಿಡ್ತೀನಿ, ಬೇಕಾದ್ ಮರ್ತ್ಬಿಡ್ತೀನಿ. ಇದು ಯಾಕೆ ಅಂತ ಯಾರೋ ಹೇಳಿರ್ತಾರೆ. ಅಯ್ಯೋ ಮರ್ತ್ಬಿಟ್ಟೆ ಸ್ವಾಮಿ ಅಂತಾರೆ. ಯಾರಿಗೋ ಸಾಲ ಕೊಟ್ಟಿದ್ದೀನಿ, ಬೇಡ ಅಂದ್ರೆ ಜಪ ಮಾಡ್ತಾ ಇರೋವಾಗಲೂ ಸಾಲ ಬರ್ಬೇಕಲ್ಲ. ಅದು ಮರ್ತೇ ಹೋಗೋದಿಲ್ಲ. ಈ ಒಂದು ಮಾಯೆಗೆ ಏನು, ಅದಕ್ಕೋಸ್ಕರ ಏನಂತ ಕೇಳಬೇಕು ಭಗವಂತನ? ಮಾಮೇ ವಯೇ ಪ್ರಪದ್ಯಂತೆ ಮಾಯಾಮೇತ. ಭಗವಂತ ಮಾಡಪ್ಪ ಅಂತ ಆ ಸೃಷ್ಟಿಕರ್ತನನ್ನೇ ಮಾಡ. ನ್ಯಾಯ ನಮ್ಮ ಸೃಷ್ಟಿ ಮಾಡಿರೋನು ಅವನೇನೆ, ಉದ್ಧಾರ ಮಾಡೋಣ ಅವನೇ. ಅನ್ಯಥಾ ಶರಣ ನಾಸ್ತಿ ತಮೇವ ಶರಣಂ ಮಮ. ಹರಿ ಓಂ ಶ್ರೀ ಸಚೇತಸ ನಿರಾಶೈರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ.
29 ಆಗಿದೆ ಸರಿ. ಶ್ರೀಕೃಷ್ಣ ಭಗವಂತನು ಭಗವದ್ಗೀತೆಯಲ್ಲಿ ಅರ್ಜುನನಿಗೀಗ ಕರ್ಮಯೋಗವನ್ನ ಉಪದೇಶ ಮಾಡ್ತಾ ಇದ್ದಾನೆ. ಬಹಳ ಮಟ್ಟಿಗೆ ಈ ವಿಷಯ ಈ ಅಧ್ಯಾಯದಲ್ಲಿ ಮುಕ್ತಾಯವಾಗ್ತಾ ಇದೆ. ಕರ್ಮವನ್ನು ಮಾಡುವುದರಲ್ಲಿ ಒಂದಾನೊಂದು ಜಾಣತನವನ್ನು ತಿಳಿಸಿದ್ದಾನೆ. ಭಗವದರ್ಪಣ ಮಾಡು ಯೋಗ ಕರ್ಮಸು ಕೌಶಲಂ ಅಂತ ಹಿಂದಿನ 2ನೇ ಅಧ್ಯಾಯದಲ್ಲೂ ಆ ವಿಷಯವೇ ಬಂದಿದೆ. ಆದರೂ ಕೂಡ ಅರ್ಜುನನಿಗೆ ಈ 3ನೇ ಅಧ್ಯಾಯದ ಪ್ರಾರಂಭದಲ್ಲಿ ಹೇಳಿರೋ ಪ್ರಕಾರ ಸಂಶಯ ಬಂತು. ಕರ್ಮಕ್ಕಿಂತ ಜ್ಞಾನ ದೊಡ್ಡದು ಅಂತ ಆದಮೇಲೆ ನಾನು ಯಾಕೆ ಕರ್ಮ ಮಾಡಬೇಕು ಅಂತ ಅದಕ್ಕೆ ಭಗವಂತ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾನೆ. ನಿಜ, ಜ್ಞಾನ ಕರ್ಮ ಅನ್ನೋದು ಬೇರೆ ಬೇರೆಯ ಮಟ್ಟದ ಅಧಿಕಾರಿಗಳಿಗೆ ಹೇಳಿರೋದು. ಜ್ಞಾನ ಯೋಗೇನ ಸಾಂಖ್ಯಾನ, ಕರ್ಮಯೋಗೇನ ಯೋಗಿನ. ಅಧಿಕಾರಿಗಳಲ್ಲಿ ಸಾಂಖ್ಯರು ಯೋಗಿಗಳು ಅಂತ 2 ರೀತಿಯಾದ ತರಗತಿಯವರು ಇರ್ತಾರೆ. ಸಾಂಖ್ಯರಿಗಾದರೆ ಜ್ಞಾನವೇ ಸರಿ, ಯೋಗಿಗಳಿಗಾದರೆ ಕರ್ಮವೇ ಸರಿ. ಇದರ ಅರ್ಥ ಏನು? ಸಾಂಖ್ಯರು ಅಂದ್ರೆ ತತ್ವಜ್ಞಾನನಿಷ್ಠರು. ಮೊದಲೇ ಬರೆದಿದ್ದಾರೆ ಶಂಕರಾಚಾರ್ಯ, ಪರಮಹಂಸ ಪರಿವ್ರಾಜಕಾನಾಂ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾನಾಂ ಬ್ರಹ್ಮಚರ್ಯಾದೇವ ಕೃತ ಸನ್ಯಾಸಾನಾಂ, ಈ ಮಾತುಗಳನ್ನೆಲ್ಲ ಬರೆದಿದ್ದಾರೆ. ನೋಡಪ್ಪ, ಸಾಂಖ್ಯ ಅಥವಾ ಒಂದು ಜ್ಞಾನ ಅಂತಕ್ಕದ್ದು ಯಾರು ಬ್ರಹ್ಮಚರ್ಯದಿಂದಲೇ ಸನ್ಯಾಸ ಮಾಡಿರ್ತಾರೋ, ವೇದಾಂತ ತತ್ವಜ್ಞಾನದಲ್ಲಿ ಅತ್ಯಂತ ದೃಢವಾದಂಥ ತೀರ್ಮಾನ ನಿಶ್ಚಯ ಉಳ್ಳವರಾಗಿರ್ತಾರೋ, ಬ್ರಹ್ಮಚರ್ಯದಿಂದಲೇ ಸನ್ಯಾಸ ಮಾಡಿರ್ತಾರೋ ಅಂಥವರಿಗೆ ಸ್ಪೆಷಲ್ ಆಯ್ತು. ಇನ್ನು ಕರ್ಮಯೋಗೇನ ಯೋಗಿನ, ಉಳಿದವರಿಗೆಲ್ಲ ಕರ್ಮಯೋಗ. ಈಗ ನೀನು ಕರ್ಮಯೋಗಕ್ಕೆ ಅರ್ಹನಾಗಿರೋದ್ರಿಂದ ಅದರ ವಿಚಾರವಾಗಿಯೇ ಹೇಳ್ತೇನೆ ಕೇಳು ಅಂತ ಪ್ರಾರಂಭ ಮಾಡಿ, ಕರ್ಮವನ್ನ ಪ್ರಾರಂಭ ಮಾಡದೇ ಇದ್ದ ಮಾತ್ರದಿಂದ ನೈಷ್ಕರ್ಮ್ಯ ಬರಲ್ಲ, ಕರ್ಮವನ್ನು ಬಿಟ್ಟದ್ರಿಂದಲೂ ಕೂಡ ಸಿದ್ಧಿ ಆಗಲ್ಲ. ಈ ಓದಕ್ಕೆ ಈ 3ನೇ ಅಧ್ಯಾಯ ಪೂರ್ತಿ ಎಷ್ಟರ ಮಟ್ಟಿಗೆ ಜಗಚ್ಚಕ್ರವೆಲ್ಲ ಕರ್ಮದಿಂದ ನಡೀತಾ ಇದೆ ಅನ್ನೋ ಮಾತನ್ನು ಕೂಡ ನಿನ್ನೆ ಭಗವಂತ ಸ್ಪಷ್ಟಗೊಳಿಸಿ, ನೀನು ಕರ್ಮಕ್ಕೆ ಅಧಿಕಾರಿ, ಯಾರ್ಯಾರು ಕರ್ಮಕ್ಕೆ ಅಧಿಕಾರಿಗಳಾಗಿರ್ತಾರೋ ಅವರ ವಿಷಯದಲ್ಲೇ ಮತ್ತೆ ಬುದ್ಧಿಭೇದವನ್ನು ಉಂಟು ಮಾಡಬಾರದು. ಹೀಗೆಲ್ಲ ಕರ್ಮಯೋಗದ ಒಂದು ರಹಸ್ಯವನ್ನೇ ಬಿಡಿಸಿ ಹೇಳಿಬಿಟ್ಟು, ನಿನಗೆ ಕರ್ಮವೇ ತಕ್ಕದ್ದು. ತತ್ವಜ್ಞಾನಿಗಳಾದರೆ ಅವರು ಯಾವುದೇ ರೀತಿಯಾದ ಕರ್ಮ ಫಲವನ್ನ ಬಯಸಿರೋದಿಲ್ಲ. ಆದ್ದರಿಂದ ಅವರು ಈ ಕರ್ಮದ ಒಂದಾನೊಂದು ಚೌಕಟ್ಟಿಗೆ ಒಳಪಡುವುದಿಲ್ಲ. ಅವರು ಜ್ಞಾನಿಗಳು. ಅವರೊಂದು ಯಾವುದೇ ರೀತಿಯಾದ ಗುಣಕರ್ಮಗಳು ಕೂಡ ಕಟ್ಟಿ ಹಾಕಲಾರವು. ಹೀಗೆಲ್ಲ ವಿಶಿಷ್ಟವಾಗಿ ತಿಳಿಸಿ ಸಾಮಾನ್ಯರಿಗೆಲ್ಲ, ಜ್ಞಾನಿಗಳನ್ನು ಬಿಟ್ಟರೆ ಉಳಿದವರಿಗೆಲ್ಲ ಕರ್ಮಯೋಗವೇ ಸರಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾಗಿದೆ. ಮತ್ತೆ ಈ ಕರ್ಮ ಅನ್ನೋದನ್ನ ಯಾಕೆ ಬಿಡಕ್ಕಾಗಲ್ಲ ಅಂದ್ರೆ ಪ್ರಕೃತಿಯಿಂದ. ಪ್ರಕೃತಿ ಅಂದ್ರೆ ಮನುಷ್ಯನ ಸ್ವಭಾವ ಅಂತ. ಈ ಸ್ವಭಾವೋ ದುರತಿಕ್ರಮ ಅಂತ ನಮ್ಮ ಸುಭಾಷಿತದಲ್ಲಿ ಕೂಡ ಒಂದು ವಾಕ್ಯವನ್ನು ಬರೀತಾರೆ. ಮನುಷ್ಯನಿಗೆ ಯಾವ ಸ್ವಭಾವ ಅಂದ್ರೆ ಒಂದು ರೀತಿ ನೀತಿಗಳಿರುತ್ತೋ ಅದನ್ನು ಬದಲಾವಣೆ ಮಾಡುವುದು ತುಂಬಾ ಕಷ್ಟ ಅಂತ. ಯಾಕೆ? ಮೊದಲಿಂದ ಅದು ಅಭ್ಯಾಸವಾಗಿ ಬಂದಿರುತ್ತೆ. ಹಾಗಾಗಿ ಕರ್ಮವನ್ನೇ ಮಾಡತಕ್ಕ ಅಭ್ಯಾಸ ಇರ್ತಕ್ಕಂಥ ಯಾರೇ ಆಗಲಿ ಅವರನ್ನು ಒಂದೇ ಬಾರಿಗೆ ನೀನು ಕರ್ಮ ಮಾಡಬೇಡ ಅಂತ ಬಿಡಿಸಿದ್ರೆ ಬಹಳ ಕಷ್ಟವಾಗುತ್ತೆ. ಸುಮಾರು 30-35 ವರ್ಷ ಸರ್ವಿಸ್ ಮಾಡಿದವರನ್ನ ನಾಳೆ ನಿಮಗೆ ರಿಟೈರ್ ಅಂದ್ಬಿಟ್ರೆ
ಬೇಜಾರಾಗ ಏನಪ್ಪ ನಾಳೆಯಿಂದ ಕಾಲ ಕಳೆಯೋದು ಹೇಗೆ ಅಂತ ಅಲ್ವೇ. ಎಷ್ಟೋ ಜನ ಪಾಪ ಸೋತ್ ಹೋಗ್ತಾರೆ, ಮತ್ತೆ ಕೆಲವರಿಂದ ಯಾವ್ದಾರ ಹೊಸ ಕೆಲಸ ಹುಡುಕ್ತಾರೆ. ಕಾರಣ ಏನು? ಅಷ್ಟೆಲ್ಲ ಮಾಡಿ 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 ಅಭ್ಯಾಸ ಆಗಿರುವಾಗ ಅದನ್ನು ಬಿಡೋದು ಅಂದ್ರೆ ಹೇಗೆ ಅಂತ. ಇದು ಮನುಷ್ಯನ ಸ್ವಭಾವ. ಇದನ್ನೇ ಏನಂದ ಭಗವಂತ ಪ್ರಕೃತಿ ನೋಡಿದ್ರ. ಆ ಪ್ರಕೃತಿ ಅಂದ್ರೆ ಅವನವನ ಸ್ವಭಾವ ಅಂತ. ಆದ್ರಿಂದ ಜ್ಞಾನಿಗಳು ಕರ್ಮವನ್ನ ಬಿಡ್ತಾರೆ ಅಂದ್ರೆ ಅವರು ಆ ಕರ್ಮದ ಒಂದು ಚೌಕಟ್ಟಿನಿಂದ ಮೇಲಿರ್ತಾರೆ. ಅವರಿಗೆ ನಿಜವಾಗಿಯೂ ಕೂಡ ಅದು ಯಾವುದೇ ರೀತಿಯಾದ ತೊಂದರೆ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಅವರ ತಿಳುವಳಿಕೆ ಒಳಗೆ ನಾನು ಕರ್ತೃವೂ ಅಲ್ಲ, ಕರ್ಮ ಅಂತಕ್ಕದ್ದನ್ನ ಕರ್ತವ್ಯವೂ ಅಲ್ಲ ಅಂತ ಹೇಳಿ ಕ್ರಿಯಾ ಕಾರಕ ಫಲ ಅಂತಕ್ಕ ಚೌಕಟ್ಟನ್ನೇ ಮೀರಿಬಿಟ್ಟಿರ್ತಾರೆ. ಅಂಥವ್ರು ತತ್ವಜ್ಞಾನಿ. ಅವರ ಬಗ್ಗೆ ಏನು ನಾವು ಹೇಳಬೇಕಾದಿಲ್ಲ, ಮಾಡಿ ಅಂತ ಹೇಳೋಕೆ ಹೋಗಿಲ್ಲ. ಆದರೆ ಪ್ರಕೃತಿಗೆ ವಶರಾಗಿರ್ತಕ್ಕಂಥ ಅವರ ಒಂದಾನೊಂದು ಸ್ಥಿತಿಯನ್ನು ನೋಡಿದಾಗ, ಒಂದು ವೇಳೆ ಕರ್ಮವನ್ನು ಬಿಡುತ್ತೇನೆ ಅಂದ್ರೂ ಕೂಡ ಏನಾಗುತ್ತೆ, ಪ್ರಕೃತಿಸ್ಥ ಮತ್ತೆ ಅದನ್ನೇ ನಾವು ಮಾಡಬೇಕು ಅಂತ ಮಾಡಿ ಮಾಡಿ ಅಭ್ಯಾಸವಾಗಿರೋದ್ರಿಂದ ಹಾಗಾಗುತ್ತೆ. ಅದಕ್ಕೋಸ್ಕರ ಜ್ಞಾನಿಗಳು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಪ್ರಕೃತೇರ್ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸೋ ತಾನ್ ಅಕೃತ್ಸ್ನವಿದೋ ಬಂದಾನ್ ಕೃತ್ಸ್ನವಿನ್ನ ವಿಚಾಲಯೇ. ಇದು ಒಂದು ಮಾತನ್ನ ಭಗವಂತ ಈಗ ವಿಶೇಷವಾಗಿ ಹೇಳ್ತಾ ಇದ್ದಾನೆ. ಗುಣಸಮ್ಮೂಢಾ ಅಂದ್ರು. ಗುಣ ಅಂದ್ರೆ ಸತ್ವರಜಸ್ತಮೋ ಗುಣಗಳು. ಇವು ಮೂರನ್ನು ಸೇರಿಸಿ ಪ್ರಕೃತಿ ಅಂತಾರೆ. ಪ್ರಕೃತಿ ಎನ್ನುವುದೇ ಜಗತ್ತಿಗೆ ಕಾರಣ. ಪ್ರಕೃಷ್ಟ ಕೃತಿ ಅಂತಲೂ ಅರ್ಥ ಮಾಡ್ತಾರೆ. ಅಂದ್ರೇನು, ಪರಮಾತ್ಮನ ಒಂದಾನೊಂದು ಸೃಷ್ಟಿಯಲ್ಲಿ ಈ ಜಗತ್ತು ಅನ್ನೋದು ಅಷ್ಟು ಶ್ರೇಷ್ಠವಾದ ಒಂದಾನೊಂದು ಭಗವಂತನ ಕ್ರಿಯೆ ಅಂತ. ಇಂಥ ಜಗತ್ತಿಗೆ ಭಗವಂತ ಅನ್ನೋನು ಕಾರಣ ಅಂತ ಜನ್ಮಾದ್ಯಸ್ಯೇತಃ ಮುಂತಾದ ಬ್ರಹ್ಮಸೂತ್ರದಲ್ಲೂ ಬ್ರಹ್ಮದ ಲಕ್ಷಣ ಹೇಳಬೇಕಾದ್ರೆ ಇದನ್ನೇ ಹೇಳ್ತಾರೆ. ಏನು, ದೃಷ್ಟಾತ್ ಅದೃಷ್ಟ ಸಿದ್ಧಿ ಅನ್ನೋ ನ್ಯಾಯದ ಪ್ರಕಾರ ಜಗತ್ ನನಗೆ ಕಾಣುತ್ತೆ. ಇಷ್ಟು ವಿಚಿತ್ರವಾದ ಪ್ರಪಂಚ ನಮಗೆ ಕಾಣ್ತಾ ಇರಬೇಕಾದ್ರೆ, ನಾವು ಅನುಭವಿಸ್ತಾ ಇರಬೇಕಾದ್ರೆ, ಇದನ್ನು ಸೃಷ್ಟಿ ಮಾಡಿರೋನೊಬ್ಬ ಇರಬೇಕೋ ಬೇಡವೋ? ಇರಲೇಬೇಕು ಅಂತ. ಹಾಗೆ ಆ ಸೃಷ್ಟಿಕರ್ತನನ್ನ ಆ ರೀತಿಯಾಗಿಯೂ ಕೂಡ ಬೋಧನೆ ಮಾಡ್ತಾರೆ. ಅಲ್ಲಿ ಏನಾಯ್ತು, ಜನಸಾಮಾನ್ಯರಿಗೆ ಈ ಪ್ರಪಂಚದಲ್ಲಿಯೇ ಇದ್ದು ಈ ಶರೀರಾದಿಗಳನ್ನು ನಾನು ನಂದು ಅಂದ್ಕೊಂಡು ವ್ಯವಹಾರ ಮಾಡತಕ್ಕವರನ್ನೆಲ್ಲ ಏನಂತಾರೆ, ಪ್ರಾಕೃತರು ಅಂತ ಕರೀತಾರೆ. ಪ್ರಕೃತಿಗೆ ಸಂಬಂಧಪಟ್ಟವರು, ಪ್ರಕೃತಿಗೆ ಒಳಪಟ್ಟವರು. ಪ್ರಕೃತಿ ಎಂದ ಕೂಡಲೇ ಗುಣತ್ರಯಗಳು, ಸತ್ವ ರಜಸ್ಸು ತಮಸ್ಸು. ಅದಕ್ಕೆ ಭಗವಂತಂದ ಗುಣಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು. ಇದು ಯಾರಿಗೂ ಕೂಡ ಬಿಟ್ಟದ್ದಲ್ಲ. ಪ್ರಕೃತಿಯ ಚೌಕಟ್ಟಿಗೆ ಒಳಪಟ್ಟು ಯಾರ್ಯಾರು ಈ ಶರೀರೇಂದ್ರಿಯಗಳನ್ನ ಧರಿಸಿ ಇದು ನಾನು ನನ್ನದು ಅಂತಕ್ಕ ಅಭಿಮಾನ ಉಳ್ಳವರಾಗಿರ್ತಾರೋ ಅವರೆಲ್ಲರೂ ಗುಣಕರ್ಮಸು ಸಜ್ಜಂತೆ. ಅವರಿಗೆ ಗುಣ ಕರ್ಮ ಅನ್ನೋದು ಎರಡೂ ಕೂಡ ಬಂಧಕ. ಬಂಧಕ ಅಂತ ಜ್ಞಾನಿಗಳು ಹೇಳೋದು, ನಾವು ಸ್ವಭಾವ ಅಂತ ಮಾಡ್ಕೊಂಡಿದ್ದೀವಿ. ಹಾಗಂದ್ರೇನು, ನಮ್ಮ ಸ್ವಭಾವ ಅಲ್ಲೇ ಅಂತೆ. ಗುಣಗಳು ಯಾವುದು, ಸತ್ವರಜಸ್ತಮ ಗುಣಗಳು. ಕರ್ಮ ಅನ್ನೋದು ಯಾವುದು, ಗುಣದಿಂದ ಆಗತಕ್ಕಂಥ ಸತ್ವಗುಣದಿಂದ ಸಾತ್ವಿಕ ಕರ್ಮ, ರಜೋಗುಣದಿಂದ ರಜೋಗುಣ ಕರ್ಮ, ತಮೋಗುಣದಿಂದ ತಮೋರೂಪ ಕರ್ಮ. ಈಗ ಗುಣಗಳಿಗೆ ಅನುಸಾರವಾಗಿ ಕರ್ಮ ಅನ್ನೋದು ನಡೀತಾ ಇರುತ್ತೆ. ಮುಂದೆ 4ನೇ ಅಧ್ಯಾಯದಲ್ಲಿ ಬರುತ್ತೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಇದೇ ಗುಣಕರ್ಮಗಳು ಅಂತ. ತ್ರಿಗುಣಗಳು, ಆ ಗುಣಕ್ಕೆ ತಕ್ಕಂತೆ ಇರತಕ್ಕ ಸಾತ್ವಿಕಾದಿ ಕರ್ಮಗಳು. ಇಷ್ಟೆಲ್ಲ ಸೃಷ್ಟಿಯ ಒಂದಾನೊಂದು ಸ್ವರೂಪ ವೈಚಿತ್ರ್ಯವಾಗಿರೋದ್ರಿಂದ ಈ ಅರ್ಜುನ ಯಾರ್ಯಾರು ಈ ಪ್ರಕೃತಿಗೆ ಒಳಪಟ್ಟಿದ್ದಾರೋ ಅವರನ್ನ ಗುಣಸಮ್ಮೂಢ ಅಂತ, ಗುಣಗಳಿಂದ ಮೋಹಿತರಾದವರು. ಇದು ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಇರ್ತಕ್ಕದ್ದು. ಬರೀ ಮನುಷ್ಯ ಮಾತ್ರಕ್ಕೆ ಅಂತಲ್ಲ, ಪ್ರಾಣಿಗಳಿಂದ ಹಿಡಿದು ಮನುಷ್ಯರಿಂದ ಹಿಡಿದು
ಚತುರ್ಮುಖ ಬ್ರಹ್ಮನವರೆಗೂ ಇದು ಉಂಟೇ ಉಂಟು. ಇಷ್ಟು ಕೂಡ ಗುಣಗಳಿಂದಲೇ ಆಗಿರತಕ್ಕ ಒಂದಾನೊಂದು ಸೃಷ್ಟಿ ಹಾಗೂ ಆ ಪ್ರಪಂಚದ ಒಂದಾನೊಂದು ಪರಿಸ್ಥಿತಿ. ಇದಿಷ್ಟನ್ನು ದಾಟಬೇಕು ಅಂತ ಅವರನ್ನೇನಂತಾರೆ, ಗುಣಾತೀತರು ಅಂತ ಕರೆಯಬೇಕು. ಈ ಗುಣಗಳ ಸಂಪರ್ಕದಿಂದ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಹಾಗೆಯೇ ಜನ್ಮಾಂತರ, ಲೋಕಾಂತರಗಳು ಅದ್ರ ತಾರತಮ್ಯ ಇರುತ್ತೆ. ಸಾತ್ವಿಕ, ರಾಜಸ, ತಾಮಸ ಅಂತ. ತೀರಾ ತಾಮಸವಾದ್ರೆ ಯಾವುದೋ ಮರ, ಗಿಡ, ಬಳ್ಳಿ ಅದು ಆಗಬಹುದು, ಅದು ಜನ್ಮಗಳಾಗಬಹುದು. ಮಧ್ಯಮವಾಗಿದ್ರೆ ಮನುಷ್ಯಾದಿಗಳ ಜನ್ಮ ಆಗಬಹುದು, ಉತ್ತಮವಾದ ದೇವತಾದಿಗಳ ಜನ್ಮ ಆಗಬಹುದು. ಆದ್ರೆ ಇವರಿಷ್ಟು ಸೃಷ್ಟಿಯು ಪ್ರಕೃತಿಗೆ ಒಳಪಟ್ಟಿದ್ದು ಪ್ರಕೃತಿಯ ಗುಣಗಳಿಂದಲೇ ಹೊರಬಂದಿದೆ ಅನ್ನೋದನ್ನ ಮರಿಬೇಡ. ಈಗೇನಾಗ್ಬೇಕು, ತಾನ ಕೃತ್ಸ್ನವಿದೋ ಬಂದಾನ್ ಕೃತ್ಸ್ನವಿನ್ನವಿತಾಳಯೇದಂತಾರೆ ಆ ವಾಕ್ಯವದ್ಗೋಣ. ಪ್ರಕೃತಿರ್ಗುಣೈ ಸಮ್ಯಕ್ ಮೂಢಾ ಸಂಮೋಹಿತಾ ಸಂತಹ. ಪ್ರಕೃತಿಯ ಈ ಗುಣತ್ರಯಗಳಿಂದ ಮೋಹಿತರಾಗಿರ್ತಕ್ಕಂಥ ಅವರು ಸಜ್ಜಂತೆ ಅಂದ್ರೆ ಸಿದ್ಧರಾಗ್ತಾರಂತೆ. ಯಾವುದಕ್ಕೆ? ಗುಣಕರ್ಮಸು. ಯಾವ ಯಾವ ಗುಣಗಳು ಏನೇನು ಕ್ರಿಯೆಗೆ ಪ್ರಚೋದನೆ ಮಾಡುತ್ತವೆಯೋ ಅದರಂತೆ. ಸಾತ್ವಿಕ ಗುಣ ಇದ್ರೆ ಸಾತ್ವಿಕವಾದ ಕರ್ಮ ಮಾಡ್ತಾರೆ. ರಜೋಗುಣ ಇದ್ರೆ ರಜೋಗುಣಕ್ಕೆ ತಕ್ಕಂತೆ ಚಟುವಟಿಕೆ ಇರುತ್ತೆ. ತಮೋ ಗುಣ ಇದ್ಬಿಟ್ರೆ ಕೇವಲ ಒಂದಾನೊಂದು ಪ್ರಮಾದ, ಆಲಸ್ಯ, ಅಜ್ಞಾನ ಇವೆಲ್ಲ ಇದೆ. ಪ್ರಾಣಿಗಳಿಗೆಲ್ಲ ತಮೋ ಗುಣ ಜಾಸ್ತಿ. ಮನುಷ್ಯ ಅಂದ್ರೆ ಸ್ವಲ್ಪ ಮೀಡಿಯಂ ಅವನು, ಸ್ವಲ್ಪ ರಜೋಗುಣ ಸ್ವಲ್ಪ ತಮೋ ಗುಣಗಳ ಮಿಶ್ರವಾಗಿರೋನು. ದೇವತೆಗಳೇ ಮುಂತಾದವರು ಸಾತ್ವಿಕರು ಅಂತ. ಈಗ ಸಾತ್ವಿಕ, ರಾಜಸ, ತಾಮಸ ಅಂತ ಮೂರು ಭಾಗ. ಈ ಮೂರು ಗುಣಗಳ ಒಂದಾನೊಂದು ಚೌಕಟ್ಟಿಗೆ ಒಳಪಟ್ಟ ದೇವತೆಗಳೇ ಆಗಲಿ, ಮನುಷ್ಯರೇ ಆಗಲಿ, ಪ್ರಾಣಿಗಳೇ ಆಗಲಿ, ಎಲ್ಲರೂ ಏನೋ ಪ್ರಕೃತಿಗೆ ಒಳಪಟ್ಟವರು, ಪ್ರಕೃತಿಯಿಂದಲೇ ಬದ್ಧರಾದವರು. ಆದ್ರಿಂದ ಅವರನ್ನೆಲ್ಲ ಬದ್ಧರು ಅಂತ ಕರೀತಾರೆ. ಇಂಥವ್ರು ಹೇಗಿರ್ತಾರೆ? ತಾನ್ ಅಕೃತ್ಸ್ನವಿದಃ ಅಂದರು. ಹೀಗೆ ಗುಣಕರ್ಮಗಳಲ್ಲಿ ಅರ್ಥ ನೋಡಿ. ಗುಣಕರ್ಮಸು ಸಜ್ಜಂತೆ ಅಂದ್ರೆ ವಯಂ ಕರ್ಮ ಕುರ್ಮಃ ಫಲಾಯ ಅಂತ. ಇಷ್ಟೇ ಅವರ ಲೆಕ್ಕ. ನಾವು ಈಗ ಕರ್ಮವನ್ನು ಮಾಡುತ್ತೇವೆ. ಯಾತಕ್ಕಾಗಿ? ಫಲಕ್ಕಾಗಿ. ಇದಂತೂ ನಿಜ. ಪ್ರಯೋಜನವಿಲ್ಲದೆ ಯಾವ ಮನುಷ್ಯನು ಯಾವ ಕರ್ಮವನ್ನೂ ಮಾಡುವುದಿಲ್ಲ. ನೀತಿಶಾಸ್ತ್ರದ ಹಾಗೆ ಹೇಳ್ತಾನೆ, ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಯಾವ ದಡ್ಡನೂ ಪ್ರವೃತ್ತಿ ಮಾಡಲ್ಲ. ಇದು ಇಡೀ ಜಗತ್ತನ್ನೇ ಆಶ್ರಯಿಸಿರುವಾಗ, ವ್ಯಾಪಿಸಿರುವಾಗ, ಈ ಜಗತ್ತಿಗೆ ಒಳಪಟ್ಟ ಯಾವನು ತಾನೇ ಕರ್ಮವನ್ನ ಮಾಡದೇ ಇರೋಕ್ ಸಾಧ್ಯ? ಒಂದು ಪಾಯಿಂಟ್. ಕರ್ಮ ಮಾಡಿದ ಮೇಲೆ ಫಲವನ್ನ ಬಯಸ್ತೇ ಇರೋರು ಯಾರು? ಇನ್ನು ಹೇಗೆ ಮಾಡ್ತೀವಿ ನಾವು? ಅತ್ಯಲ್ಪ ಕರ್ಮ ಮಾಡಿ ದೊಡ್ಡ ಫಲವನ್ನು ಬೇಕಾದ್ರೂ ಬಯಸ್ತೀವಿ ನಾವು. ದೇವರಿಗೊಂದು ಪೂಜೆ ಮಾಡ್ಬೇಕಾದ್ರೆ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ಭಯಾರೋಗ್ಯ ಐಶ್ವರ್ಯಾಭಿವೃದ್ಧಿ ಓದಕ್ಕೆ ಇಷ್ಟುದ್ದ ಸಂಕಲ್ಪ ಹೇಳ್ತೀವಿ. ನಾವು ಮಾಡೋದೇನೋ ಒಂದು ಸಣ್ಣ ದೇವರ ಪೂಜೆ. ಫಲ ಎಷ್ಟು ಕೇಳ್ತೇವೆ? ಇಷ್ಟುದ್ದ. ಹಿಂದೆ ನಾನು ಸ್ವಲ್ಪ ಇನ್ನು ಚಿಕ್ಕವನಾಗಿದ್ದಾಗ ಒಂದ್ ಕಡೆ ವ್ರತ ಗೀತ ಪೂಜೆ ಮಾಡ್ಸಕ್ ಹೋಗ್ತಾ ಇದ್ದೆ. ಆ ಯಜಮಾನತಿ ಕೇಳೋರು, ಏನು ನಿಮ್ಮ ತಾತ ಬರ್ತಿದ್ರಲ್ಲ ಪುರೋಹಿತರು, ಸಂಕಲ್ಪ ಇನ್ನು ಉದ್ದ ಹೇಳೋರು, ನೀವು ಕಮ್ಮಿ ಹೇಳ್ಬಿಟ್ಟಿಲ್ಲ ಅನ್ನೋರು. ಅಂದ್ರೆ ಮನುಷ್ಯನಿಗೆ ಎಷ್ಟು ಉದ್ದ ಸಂಕಲ್ಪ ಹೇಳಿದ್ರು ಸಾಕು, ಫಲದ ಮೇಲಿನ ಆಶೆ ಎಷ್ಟು ದೊಡ್ಡದಾಗಿರುತ್ತೆ. ಅದಕ್ಕೆ ಇದರಲ್ಲಿ ಮದುವೆಗಳಿಗೆ ಮಹಾಸಂಕಲ್ಪ ಅಂತ ಹೇಳ್ತಾರೆ ನೋಡಿ. ಆ ಮಹಾಸಂಕಲ್ಪ ಹೇಗಿರುತ್ತೆ ಅಂದ್ರೆ ಕೊನೆಯಲ್ಲಿ ತಮಾಷೆ ಚೆನ್ನಾಗಿರ್ತದ. ಅರ್ಥ ತಿಳ್ಕೊಳ್ಳಿ. ತಿಲೈಹಿ ಸೂರ್ಯಮಂಡಲ ಪರ್ಯಂತಂ ಕೃತ ರಾಶಿ ಎಂದು ಉದ್ದಕ್ಕೆ 3-4 ಬರುತ್ತೆ. ಒಂದು ಸಣ್ಣದು ಹೇಳ್ತಿ. ಒಂದು ಕನ್ಯಾದಾನ ಮಾಡಿದ್ದಕ್ಕೆ ಆ ದಾನ ಮಾಡಿದಂಥ ಯಾವ ಕನ್ಯಾದಾನ ಮಾಡತಕ್ಕ ಕನ್ಯಾ ತಂದೆ ಇರ್ತಾನಲ್ಲ, ಅವನ್ ಕೇಳ್ಕೊತಾನಂತ ಏನಂತ ನೋಡಿ, ಎಳ್ಳಿನಿಂದ ಸೂರ್ಯಮಂಡಲದವರೆಗೆ ರಾಶಿ ಹಾಕ್ಬೇಕಂತೆ. 1,000 ವರ್ಷ ಕಳೆಯೋ ಹೊತ್ತಿಗೆ ಒಂದು ಎಳ್ಳು ಕಾಳನ್ನು ಈ ಕಡೆ ಎಳ್ಕೊಳ್ಳೋದಂತೆ. ಹೀಗೆ ಎಳ್ಕೊತಾ ಇಡೀ ರಾಶಿ ಎಲ್ಲ ಪೂರೈಸುವವರೆಗೂ ನೋಡಿದ್ರ. ಈ ಲೆಕ್ಕ ಯಾರಿಗಾರ ಮಾಡಕ್ ಬರುತ್ತೆ? ಅಲ್ಲಿವರೆಗೂ ನಾನು ಬ್ರಹ್ಮಲೋಕದಲ್ಲಿ ಸುಖವಾಗಿರುವುದಕ್ಕೋಸ್ಕರ ಏನ್ ಮಾಡ್ತೀಯಪ್ಪ? ಈ ಕನ್ಯಾದಾನ ಮಾಡು.
ಇವತ್ತು ಹೇಳ್ತೇವೆ ಮದುವೆ ಗಲಾಟೆಯಲ್ಲಿ ಜನಸಾಮಾನ್ಯರಿಗೆ ಗೊತ್ತಾಗಲ್ಲ, ಹೀಗೇ ಹೇಳ್ತಾ ಇರ್ತಾನೆ. ಹೀಗಾಗಿ ಅಷ್ಟೇ ಅಲ್ಲ, ಮಯಾ ಸಹ ದಶಪೂರ್ವೇಶಾಂ ದಶಾಪರೇಶಾಂ, ನನಗೆ ಮಾತ್ರ ಅಲ್ಲ, ನನ್ನ ಹಿಂದಿನ 10 ಪಿತೃಗಳಿಗೆ ಮುಂದಿನ 10 ಪಿತೃಗಳಿಗೆ ಅಂತ ಅಡ್ವಾನ್ಸ್ ಬುಕ್ಕಿಂಗು. ಯಾವುದಕ್ಕೆ? ಒಂದು ಕನ್ಯಾದಾನ ಮಾಡಿದ್ದಕ್ಕೆ ಇಷ್ಟು ಫಲವನ್ನ ನಿರೀಕ್ಷಣೆ ಮಾಡ್ತಾನಲ್ಲ ಪಾಪ. ಸಂಕಲ್ಪ ಬರೆದವರಿಗೆ ಏನು ಕೊಟ್ಟರು ಸಾಕು. ಮನುಷ್ಯನ ಆಸೆಗಳಿಗೆ ಕೊನೆಯೇ ಇಲ್ಲ. ಹೀಗೆ ಆಸೆ ಇಟ್ಕೊಂಡು ಫಲದ ಒಂದಾನೊಂದು ಗುರಿಯಿಂದ ಕರ್ಮವನ್ನು ಮಾಡತಕ್ಕವರನ್ನ ಗೀತೆ ಏನಂತೂ ಅಕೃತ್ಸ್ನವಿದ. ಅವರೆಲ್ಲ ಇನ್ನೂ ಒಂದು ಮಾತು ಬರೀತಾರೆ ಭಗವಂತ, ಯಾರು ಸಿಟ್ಟು ಮಾಡ್ಕೋಬೇಕು, ಕೃಪಣರು ಒಂದು ಬರೀತಾರೆ. ಯೋ ಏತದಕ್ಷರಂಗಾಗಿ ಉಪನಿಷತ್ತಂದು ಇದೆ. ಈ ಒಂದಾನೊಂದು ಲೋಕದಲ್ಲಿ ಇದ್ದುಕೊಂಡು ತನ್ನ ಪರಮಪುರುಷಾರ್ಥವಾದ ಮೋಕ್ಷವನ್ನು ಪಡೆಯದೆ ಕರ್ಮಗಳನ್ನು ಮಾಡಿ ಫಲದಾಶೆಯನ್ನ ಬಯಸ್ತಾನ ಅವನು ಯಾರವನು? ಕೃಪಣ ಅಂತ ಕರೆದ ಜ್ಞಾನಿಗಳು. ಬರಲಿ ಅವ್ರು ಹಾಗಂದ್ರೆ ನಮಗೇನು ಕೋಪ ಇಲ್ಲ. ಅರ್ಥ ಏನಾಯ್ತು? ಮನುಷ್ಯನ ಬಯಕೆಗಳ ಒಂದಾನೊಂದು ವೈಚಿತ್ರ್ಯವನ್ನು ತೋರಿಸ್ತಾರೆ. ಎಲ್ಲಿಯವರೆಗೆ ಬಯಕೆ ಇರುತ್ತೋ ಅದನ್ನೇ ಸಂಸ್ಕೃತ ಕಾಮ ಅಂತಾರೆ. ಕಾಮ ಇದ್ರೆ ಕರ್ಮ. ಕಾಮ ಯಾಕಾಗಿದೆ? ಅವಿದ್ಯೆಯಿಂದ ಆಗಿದೆ. ನೋಡಿ, ಅವಿದ್ಯಾ ಕಾಮ ಕರ್ಮ ಇದಿಷ್ಟು ಇರತಕ್ಕವರನ್ನ ಪ್ರಾಕೃತರು ಅಂತ, ಪ್ರಕೃತಿಗೆ ಸಂಬಂಧಪಟ್ಟವರು ಅಂತ. ಗೀತೆ ಏನನ್ನುತ್ತೆ? ಪ್ರಕೃತೇ ಗುಣಸಮ್ಮೂಢ. ಈ ಸತ್ವರ್ಗಸ್ತಮ ಗುಣಗಳಿಂದ ಮೂಢರಾಗಿರ್ತಕ್ಕಂಥ ಈ ಪ್ರಾಕೃತರಾದ ಜನಗಳು ಮತ್ತೆ ಮತ್ತೆ ಆ ಗುಣಗಳ ನಿಮಿತ್ತವಾಗಿ ಕರ್ಮದಲ್ಲಿಯೇ ಆಸಕ್ತರಾಗ್ತಾರೆ. ಹಾಗಾದ್ರೆ ಇಂಥವರನ್ನು ಏನು ಮಾಡಬೇಕು? ಜ್ಞಾನಿಯಾದವನು ಅಂದ್ರೆ ನವಿಚಾಲಯೇತ, ಅವರನ್ನು ಅಲ್ಲಾಡಿಸಬಾರ್ದು. ಮಾಡ್ಕೊಳ್ಳಿ ಬಿಡಿ ಅವ್ರ ಪಾಡಿಗೆ. ಯಾಕೆ? ಅಲ್ಲೇನಾಗುತ್ತೆ? ಅವರನ್ನು ಕರ್ಮದಿಂದ ಬಿಡಿಸ್ಬಿಟ್ರೆ ಈ ಕಡೆ ಜ್ಞಾನ ಉಂಟಾಗೋದಿಲ್ಲ, ಆ ಕಡೆ ಫಲಾಶೆ ಹೋಗೋದಿಲ್ಲ. ಹೀಗಾಗಿ ಇತೋ ಭ್ರಷ್ಟ ತಥೋ ಭ್ರಷ್ಟ ಆಗುತ್ತೆ. ಆದ್ರಿಂದ ಜ್ಞಾನಿಯಾದವರು ಏನ್ ಮಾಡಬೇಕು? ತನ್ನ ಪಾಡಿಗೆ ತಾನು ವಿಚಾರ ಮಾಡಿ ಏನು ತತ್ವ ತಿಳ್ಕೊಂಡಿದಾನೋ ಅಲ್ಲಿ ನೆಲೆ ನಿಲ್ಲಬೇಕೇ ಹೊರತು ನಾನು ಬಿಟ್ಬಿಟ್ಟಿದ್ದೀನಿ ಕರ್ಮವನ್ನ ನೀವು ಬಿಡಿ ಅಂತ ಮಾತ್ರ ಹೇಳಬಾರದು. ಕೃತ್ಸ್ನವು ನವಿಚಾಲಯ ಹೇಳಲ್ಲ. ಜ್ಞಾನಿಯಾದಷ್ಟು ಅವನು ಏನಾಗ್ತಾನೆ ಗೊತ್ತೇ? ಮೌನವಾಗಿರ್ತಾನೆ. ಅವನು ಹೆಚ್ಚಿಗೆ ಮಾತಾಡೋಲ್ಲ. ಕಾರಣ ಏನು? ಅವನು ಒಳಗೆ ತನ್ನ ಆತ್ಮಾನುಸಂಧಾನ ಮಾಡ್ತಾ ಇರುವಾಗ ಅವನು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಈ ಲೋಕ ಕಲ್ಯಾಣ ಮಾಡಬೇಕು ಅಥವಾ ಏನೊಂದು ರೀತಿಯಾದ ಆಸೆ ಇರೋದಿಲ್ಲ. ಅಂದ್ರೆ ಅಪರೂಪವಾಗಿ ಭಗವಂತ ಒಂದು ಏರ್ಪಾಡು ಮಾಡಿದ್ದಾನೆ. ಲೋಕ ಜನಗಳಿಗೆ ಹೇಗೆ ಮತ್ತೆ ಈ ಅಧ್ಯಾತ್ಮ ವಿದ್ಯೆ ಗೊತ್ತಾಗೋದು, ಕಾಮಗಳನ್ನು ಬಿಡಬೇಕು, ಕೃತಾರ್ಥರಾಗಬೇಕು, ಮೋಕ್ಷ ಪಡಿಬೇಕು ಅಂತ ಹೇಗೆ ಗೊತ್ತಾಗಬೇಕು ಅಂದ್ರೆ ಅವನೇ ಅಪಾಯಿಂಟ್ ಮಾಡ್ತಾನಂತೆ ಭಗವಂತ. ಹಾಗಾಗಿ ಕೆಲವು ಮಹಾತ್ಮರುಗಳನ್ನ ಏರ್ಪಾಡು ಮಾಡಿ ಆ ಜ್ಞಾನಿಗಳು ಬಂದು ನಮಗೆಲ್ಲ ಉಪದೇಶ ಮಾಡ್ತಾರೆ. ಅದಿರಲಿ, ಬೇರೆ ವಿಷಯ. ಪ್ರಕೃತ ಭಗವಂತ ಏನ್ ಹೇಳ್ತಾ ಇದ್ದಾನೆ ಈ ಒಟ್ಟಿನಲ್ಲಿ, ಯಾರ್ಯಾರು ಈ ಪ್ರಕೃತಿ ವಶರಾಗಿದ್ದಾರೆಯೋ, ಯಾವ ಒಂದಾನೊಂದು ಫಲಾಸೆಯಿಂದ ಕರ್ಮಗಳನ್ನು ಮಾಡಿ ಅದರ ಮೇಲೆಯೇ ಗುರಿ ಇಟ್ಟಿರ್ತಾರೆಯೋ ಅಂಥವರನ್ನ ನವಿಚಾಲಯೇ ಮಾಡ್ಕೊಳ್ಳಿ ಬಿಡಿ ಅವರ ಪಾಡಿಗೆ. ಹಾಗಾದ್ರೆ ಅವ್ರು ಉದ್ಧಾರವಾಗಬೇಡವೇ ಅಂದ್ರೆ ಅವ್ರಿಗೆ ಬರ್ಬೇಕಲ್ಲ ಮನಸ್ಸಿಗೆ. ನಾನು ಈ ಒಂದಾನೊಂದು ಪ್ರಕೃತಿಯ ಚೌಕಟ್ಟಿನಿಂದ ಹೊರಬರಬೇಕು, ಮುಕ್ತನಾಗಬೇಕು ಅಂದ್ರೆ ಅದು ಬೇರೆ ವಿಷಯ. ಅದಕ್ಕೂ ಅವಕಾಶ ಇದೆ. ವೇದಾಂತಲ್ಲಿ ಅದನ್ನು ನಿವೃತ್ತಿ ಧರ್ಮ ಅಂತಾರೆ, ಇದನ್ನು ಪ್ರವೃತ್ತಿ ಧರ್ಮ ಅಂತ ಕರೀತಾರೆ. ಇಷ್ಟು ಹೇಳಿ ಭಗವಂತ ಇನ್ನೊಂದು ಮಾತು ಹೇಳ್ತಾನೆ ನೋಡು. ಈ ರೀತಿಯಾಗಿ ಜ್ಞಾನಿಗಳು ಮತ್ತು ಕರ್ಮಿಗಳು ಅನ್ನೋ ವಿಂಗಡ ಜಗತ್ತಿನಲ್ಲಿ ಸ್ವಭಾವದಿಂದಲೇ ಇದ್ದುಬಿಟ್ಟಿರೋಣದರಿಂದ ಮುಂದಕ್ಕೆ ಏನು ಮಾಡಬೇಕು ಅಂದ್ರೆ ಕಥಂ ಪುನಃ ಕರ್ಮಣ್ಯಧಿತೇನ ಅಜ್ಞೇನ ಮುಮುಕ್ಷಣ ಕರ್ಮ ಕರ್ತವ್ಯಂ ಅಂತ. ಒಂದು ವೇಳೆ ಅರ್ಜುನ ಹೇಗೆ ಕೇಳಬಹುದು ಅಂತ ಭಗವಂತಾನೇ ಹೇಳಿದ ಅರ್ಥವಾಯ್ತು. ಒಂದು ಕರ್ಮ ಮಾರ್ಗ, ಒಂದು ಜ್ಞಾನ ಮಾರ್ಗ ಅಂತ ಎರಡು ಅರ್ಥವಾಯ್ತು. ಆದರೆ ಒಬ್ಬ ವ್ಯಕ್ತಿ ಮೋಕ್ಷವನ್ನೇ ಪಡೆಯಬೇಕು, ಪರಮಾರ್ಥ ತತ್ವವನ್ನೇ ಮುಟ್ಟಬೇಕು, ತಿಳ್ಕೋಬೇಕು ಅನ್ನೋ ಅಪೇಕ್ಷೆ ಉಳ್ಳವನಾಗಿರ್ತಾನೆ. ಅಂದ್ರೆ ಅವನು ಪೂರ್ತಿಯಾಗಿ ಕರ್ಮದಲ್ಲೇ ಆಸಕ್ತಿ ಇಟ್ಕೊಂಡು ಫಲ ಪಡೆದು ಅನುಭವಿಸ್ಬೇಕು ಅನ್ನೋ ಸಂಕಲ್ಪವೂ ಇರಲ್ಲ. ಆದ್ರೇನು ಸ್ವಲ್ಪ ತಿಳ್ಕೊಂಡಿರ್ತಾನೆ. ಅವನಂದ್ರೆ ಮುಮುಕ್ಷು ಅಂತಾರೆ, ಬರದ್ದಾರ ಮಾತನ್ನ. ಮುಮುಕ್ಷು ಅಂದ್ರೆ ಏನು? ಮೋಕ್ತುಂ ಇಚ್ಛುಹು, ಈ ಸಂಸಾರದಿಂದ ಬಿಡುಗಡೆ ಆಗಬೇಕು ಅಂತ. ಏನು ಸಂಸಾರ?
ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಎಷ್ಟು ಸಲ ಹುಟ್ಟೋದು, ಎಷ್ಟು ಸಲ ದೇಹ ತ್ಯಾಗ ಮಾಡೋದು, ಎಷ್ಟೆಷ್ಟು ಕರ್ಮ ಮಾಡಬೇಕು, ಈ ಅನುಭವಿಸೋದು, ಇದನ್ನೆಲ್ಲ ನೋಡಿ 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 ಬೇಜಾರಾಗಿಬಿಟ್ಟಪ್ಪ. ಏನಾದ್ರೂ ಇದರಿಂದ ಬಿಡುಗಡೆಯಾದ್ರೂ ಸಾಕಪ್ಪೋ ಅಂತ ಯಾವನೋ ಒಬ್ಬ ಪುಣ್ಯಾತ್ಮನ ಮನಸ್ಸು ಬರುತ್ತೆ ಅಂತ ಇಟ್ಕೊಳ್ಳಿ. ಅವನನ್ನ ಏನಂದ್ರು ವೇದಾಂತದಲ್ಲಿ ಮುಮುಕ್ಷು ಅಂದ್ರು. ಏನ್ ಮಧ್ಯವನೇ ಅವನು, ಪೂರ್ತಿ ಸಂಸಾರಿಯೂ ಅಲ್ಲ ಪೂರ್ತಿ ಜ್ಞಾನಿಯೂ ಅಲ್ಲ, ನಡುವೆ ಇದ್ದಾನೆ ಅಂತ ಅರ್ಥ ಅಲ್ವೇ. ಪೂರ್ತಿ ಸಂಸಾರಿ ಆದ್ರೆ ಅವನ ಯಥಾ ಪ್ರಕಾರ ಫಲದಾಸೆ ಇರುತ್ತೆ, ಕರ್ಮ ಮಾಡೇ ಮಾಡ್ತಾನೆ. ಒಂದು ವೇಳೆ ಜ್ಞಾನಿ ಆಗಿಬಿಟ್ರೆ ಅವನಿಗೆ ಈ ಕರ್ಮದ ಒಂದಾನೊಂದು ಚೌಕಟ್ಟು ದಾಟೇ ಬಿಟ್ಟಿರ್ತಾನೆ, ಅವನಿಗೂ ಏನಿಗೆ ಈ ನಡುವೆ ಇರ್ತಾರೆ ನೋಡಿ. ಇದೆ ಕ್ಲಿಶ್ಯತ್ಯಂತರಿತೋ ಜನಃ ಅಂತ ಭಾಗವತಲು ಬರೀತಾರೆ. ಜ್ಞಾನಿ ಆದ್ರೂ ಉದ್ಧಾರ ಆಗ್ತಾನೆ, ಕರ್ಮ ಮಾಡೋದು ಸರಿ, ಕರ್ಮದ ಫಲ ಅನುಭವಿಸ್ಕೊತಾನೆ, ಅವನಿಗೆ ಅದೇ ನ್ಯಾಯ, ಅದೇ ನನ್ನ ಸ್ವಭಾವ ಅನ್ಕೋತಾನೆ, ಅವನಿಗೂ ಇನ್ನೂ ಅನ್ಸಲ್ಲ. ಈ ನಡುವೆ ಇರೋನಿಗೆ ಮಾತ್ರ ಸ್ವಲ್ಪ ಇದು ಹೇಗೆ ಅಂತ ಈ ಕಡೆಯಿಂದ ಕರ್ಮ ಬಿಡೋಕ್ಕೂ ಇಷ್ಟವಿಲ್ಲ, ಮಾಡಿದ ಫಲ ಬರುತ್ತಲ್ಲ ಅನ್ನೋ ಭಯ ತಪ್ಪೋ ಹಾಗಿಲ್ಲ, ಹೀಗಾಗಬೇಕು ಹಾಗಾಗಬೇಕು. ಇಂಥ ಇವನನ್ನ ವೇದಾಂತಲ್ಲಿ ಏನಂದ್ರು ಮುಮುಕ್ಷು ಅಂತ ಒಂದು ಒಳ್ಳೆ ಹೆಸರು ಕೊಟ್ಟಿದೆ. ಮೋಕ್ಷ ಪಡಿಬೇಕು ಅಂತ ಇಚ್ಛೆ ಇದೆ, ಆದ್ರೆ ಹೇಗೆ ಮಾಡಬೇಕಾದ ಕರ್ತವ್ಯ ಕರ್ಮ ಮಾಡಿಬಿಟ್ರೆ ಫಲ ಬಂದ್ಬಿಡುತ್ತಲ್ಲ, ಫಲ ಬಂದ್ಬಿಟ್ರೆ ಮತ್ತೆ ಯಾವ ರೀತಿಯಲ್ಲಿ ಮೋಕ್ಷ ಪಡೆಯೋದು ಹೇಗೆ, ಹೀಗೆಲ್ಲ ಮಧ್ಯದ ಅಂತರಾಳದಲ್ಲಿ ಇರತಕ್ಕಂಥ ಅವನು ಕರ್ಮವನ್ನು ಹೇಗೆ ಮಾಡಬೇಕು ನೋಡಿ. ಭಗವದ್ಗೀತೆ ಹೇಳ್ಕೊಡ್ತಕ್ಕ ಒಂದು ಜಾಣತನ ಇದೆ ನಿಜ. ಮುಮುಕ್ಷತ್ವವನ್ನ ಯಾರಿಗೂ ಕೊಡೋಕ್ಕಾಗಲ್ಲ, ಅದು ಅವನವನಿಗೇ ಉಂಟಾಗಲಿ. ಈಗ ಡಾಕ್ಟ್ರನ್ನ ಹೋಗಿ ಸ್ವಾಮಿ ಹಸುವಾಗ್ತಾ ಇಲ್ಲ, ಏನ್ ಮಾಡ್ಲಿ ಅಂದ್ರೆ ಔಷಧಿ ಕೊಡಬಹುದೇ ಹೊರತು ಹಸು ಆಗು ಹಾಗೆ ಅವನು ಹೇಗೆ ಮಾಡಕ್ ಸಾಧ್ಯ? ನೋಡಪ್ಪ ಇಂಥ ಔಷಧಿ ಇದೆ ತಗೋ ಹಸುವಾಗತ್ತೆ ಅಂತ ಔಷಧಿ ತಗೊಂಡು ಆ ಹಸುವನ್ನ ತನ್ನೊಳಗೆ ತಾನು ಅವನು ಉಂಟು ಮಾಡಿಕೊಳ್ಳಬೇಕೆ ಹೊರತು ಸ್ವಾಮಿ ನಿಮ್ಗೆ ಫೀಲ್ ಕೊಟ್ಬಿಡ್ತೇನೆ ಹಸು ಉಂಟು ಮಾಡಿ ಅಂತ ಹೇಗೆ ಮಾಡೋದು ಸಾಧ್ಯವಾದು? ಆದ್ದರಿಂದ ಆ ಮಾತನ್ನ ಗುರುತಿಟ್ಕೊಳ್ಳಿ. ಮುಮುಕ್ಷು ಆಗೋದು ನಮ್ಮ ಒಂದು ಸ್ವಂತ ಜವಾಬ್ದಾರಿ. ಏನೆನಿಸ್ಬೇಕೋ ಸಾಕು, ಈ ಜನನ ಮರಣಗಳ ಪ್ರವಾಹ ಬೇಡ, ಇದರಿಂದ ನಾನು ಬಿಡುಗಡೆ ಆಗಬೇಕು ಅಂತ ಅವನ ಮನಸ್ಸಿಗೆ ಬರಬೇಕದು. ಹಾಗೆ ಬಂದವನಂದು ಏನೊಂದು ಮುಮುಕ್ಷು ಅಂತ ಕರೀತಾರೆ. ಈಗ ಅರ್ಜುನನ ಪ್ರಶ್ನೆ ಹೇಗಿದೆ, ಇಂಥ ಮುಮುಕ್ಷವಾಗಿದ್ರೆ ಅಂದ್ರೆ ಅವನು ಪೂರ್ತಿ ಸಂಸಾರದಲ್ಲಿ ಮುಳಿಯೂ ಇಲ್ಲ, ಪೂರ್ಣವಾಗಿ ಬ್ರಹ್ಮಜ್ಞಾನಿಯಾಗಿ ನೆಲೆ ನಿಂತೂ ಇಲ್ಲ, ನಡುವೆ ಇರ್ತಾನೆ ನೋಡಿ. ಇವನಿಗೆ ಕರ್ಮ ಮಾಡತಕ್ಕಂಥ ಒಂದು ಕ್ರಮ ಏನು, ಮಾಡಿಬಿಟ್ರೆ ಫಲ ಬರುತ್ತೋ ಇಲ್ವೋ, ಫಲ ಬಂದ್ಬಿಟ್ಟು ಅವನು ಮುಮುಕ್ಷ ಹೇಗಾಗ್ತಾನೆ? ಇದೊಂದು ಅದಕ್ಕೋಸ್ಕರ ಕಥಂ ಕರ್ತವ್ಯಂ, ಯಾವ ರೀತಿ ಕರ್ಮವನ್ನ ಮಾಡತಕ್ಕದ್ದು ಅಂತ ಕೇಳಿದರೆ ಉಚ್ಯತೆ ಭಗವಂತ. ಹೌದಾ? ಹಾಗಾದ್ರೆ ಅದಕ್ಕೆ ಉತ್ತರ ಹೇಳ್ತೇನೆ ನೋಡಿ. ಒಂದು ಶ್ಲೋಕಕ್ಕೂ ಇನ್ನೊಂದು ಶ್ಲೋಕಕ್ಕೂ ಸಂಬಂಧ ಏನು ಅನ್ನೋದನ್ನ ಈ ಅವತರಣಿಕೆಯಲ್ಲಿ ಭಗವತ್ಪಾದರು ಸ್ಪಷ್ಟವಾಗಿ ಕೊಡ್ತಾರೆ. ನೀವು ಗೀತಾ ಪಾರಾಯಣ ಮಾಡ್ಕೊಂಡು ಹೋಗ್ಬೇಡಿ, ಯಾವ ಶ್ಲೋಕಕ್ಕೆ ಯಾವ ಶ್ಲೋಕಕ್ಕೆ ಏನು ಸಂಬಂಧ ಅಂತಲೇ ಗೊತ್ತಾಗಲ್ಲ. ಯಾವಾಗಲೂ ಓದಿದ್ದೇನಾಗಬೇಕು, ನಮ್ಮ ಒಳಗೆ ಜ್ಞಾನವನ್ನ ತಿಳುವಳಿಕೆಯನ್ನು ಉಂಟು ಮಾಡಬೇಕು. ಅದಕ್ಕೋಸ್ಕರಲೇ ಭಗವತ್ಪಾದರು ನೋಡು ಅರ್ಜುನನ ನಿಮಿತ್ತ ಮಾಡಿಯೇ ಭಗವಂತ ಹೇಳಿದ ಅರ್ಥ ಹೀಗಿದೆ. ಮುಮುಕ್ಷುವಾದವನಿಗೆ ಹೇಗೆ ಕರ್ತವ್ಯ, ಬಯಕೆ ಉಳ್ಳವನಿಗೆ ಹೇಗೆ ಕರ್ತವ್ಯ. ಬಯಕೆ ಉಳ್ಳವನ ವಿಷಯ ಹೇಳೋಗೋದೇ ಇಲ್ಲ, ಅವನು ಯಾವ ಬಯಕೆ ಇರ್ತಾ ಅದಕ್ಕೆ ತಕ್ಕ ಕರ್ಮಗಳನ್ನು ಹುಡುಕೊಂಡು ಮಾಡ್ತಾ ಹೋಗ್ಬಿಡ್ತಾನ. ಅವನಿಗೆ ಏನು ಸಂಶಯ ಬರುವುದೂ ಇಲ್ಲ, ಅವನಿಗೆ ಆ ಬಯಕೆಗಳನ್ನು ಬಿಡೋದು ಸಾಧ್ಯವೂ ಇಲ್ಲ, ಮಾಡೇ ಮಾಡ್ತಾನೆ. ಜ್ಞಾನಿ ಆದವನಿಗೆ ಕರ್ಮ ಪೂರ್ತಿಯಾಗಿ ಜ್ಞಾನದಲ್ಲಿ ಅಡಕವಾಗಿ ಬಿಡೋಣದ್ರಿಂದ ಅವನಿಗೆ ಅದು ಯೋಚನೆಯೂ ಇಲ್ಲ. ಅವನು ಮಾಡಿರೋ ಅಷ್ಟೇ ಬಿಟ್ಟರು ಅಷ್ಟೇ. ನೈವತಸ್ಯ ಕೃತೇನಾರ್ಥ ನಾ ಕೃತೇನೇಹ ಕಶ್ಚನ ಅಂತ ಅವರಿಬ್ರು ಬಚಾವಾಗಿಬಿಡ್ತಾರೆ. ಈ ಮಧ್ಯೆ ಇರ್ತಾರೆ ನೋಡಿ, ಕಳಿಲ್ಲ, ಅರ್ಧ ಜ್ಞಾನ ಅರ್ಧ ಕರ್ಮ ಅಂತ ತಮಾಷೆ ಹೇಳ್ತಿದ್ದ ನನ್ನ ತಮ್ಮ. ಈ ಅಕ್ಕಿ ಅರ್ಧ ಬೇಯಿಸಿಟ್ಬಿಟ್ರೆ ತಿಂದ್ರೆ ಹೊಟ್ಟೆ ಇತ್ತೆ, ಹಾಗೆ ಇಟ್ಟರೆ ಹರಿಸೋಗುತ್ತೆ. ಏನ್ ಮಾಡೋದು ಅಂತ ಪೂರ್ತಿ ಬೆಂದ್ರೆ ಬರವಾಗಿಲ್ಲ ಅನ್ನ, ಆವಾಗ ಊಟ ಮಾಡಿದ್ರೆ ಏನು ತೊಂದರೆ ಇಲ್ಲ. ಅರ್ಧ ಬಂದ್ಬಿಟ್ರೆ ಏನ್ ಮಾಡೋದು, ಈಗ ಇಟ್ರೆ ಹರಿಸೋಗ್ಬಿಡುತ್ತೆ, ತಿಂದ್ರೆ ಹೊಟ್ಟೆ ಇತ್ತು. ಹಾಗೆ ಮಧ್ಯದ ಒಂದು ಆನಂದ ಯಾವ ಒಂದು ಸಾಧಕನ ಸ್ಥಿತಿ ಇದ್ದರೆ ಅವನಿಗೆ ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಭಗವಂತ ಹೇಳ್ತಾನೆ ಅವನಿಗೂ ಉಂಟು. ಹಾಗೆ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಇದು ಭಗವದ್ಗೀತೆಗೆ ಅತ್ಯಂತ ಮುಖ್ಯ
ಮುಖ್ಯವಾದ ತಾತ್ಪರ್ಯ. ಗೀತೆ ಹೊರಟಿರೋದೇ ಈ ಒಂದಾನೊಂದು ಉದ್ದೇಶಿಸ್ತೀನಿ. ಯಾಕೆ ಅಂದ್ರೆ 100ಕ್ಕೆ 99 ಜನ ಕರ್ಮಾನುಷ್ಠಾನ ಮಾಡುವವರು ಇರೋದು ಒಬ್ಬನೇ ಯಾವನೋ ಮುಮುಕ್ಷು ಇರಬಹುದು. ಆದರೂ ಭಗವಂತ ಹೇಳ್ತಾನೆ, ನೋಡು ಅರ್ಜುನ, ನಿನಗೊಂದು ಉಪಾಯ ಹೇಳ್ಕೊಡ್ತೀನಿ. ಏನು ಅಂತ, ನಿನಗೆ ಈಗ ಈ ದುಃಖದಿಂದ ಸಂಸಾರದಿಂದ ಬಿಡುಗಡೆ ಆಗ್ಬೇಕು ಅಂತಿದ್ದರೆ ಅಂದ್ರೆ ಇದೆ. ಯಾಕಿದೆ? ಶೋಕ ಬಂದಿದೆಯಲ್ಲ, ಮೋಹ ಉಂಟಾಗಿದೆಯಲ್ಲ ಅರ್ಜುನಂಗೆ. ಈಗ ಯುದ್ಧಕ್ಕೆ ಬಂದವನು ಸೀದಾ ಯುದ್ಧ ಮಾಡಿಬಿಟ್ಟಿದ್ರೆ ಭಗವದ್ಗೀತೆ ಅವತಾರನೇ ಮಾಡ್ತಿರ್ತೀವಿ. ಮಧ್ಯೆ ಏನಾಗ್ಬಿಡ್ತು, ಇವರೆಲ್ಲ ನಮ್ಮವರು, ಇವ್ರು ಸಂಹಾರ ಮಾಡೋದು ಹೇಗೆ, ಯುದ್ಧ ಪಾಪ ಅಲ್ವೇ, ಮಾಡೋದು ಹೇಗೆ, ಏನೇನೋ ಒಂದು ಯೋಚನೆಗಳು ಬಂದು ಅವನ ಮನಸ್ಸೆಲ್ಲ ಕಳ್ಕೊಳ್ಳಿ. ಇದನ್ನೇ ಶಂಕರಾಚಾರ್ಯ ಏನಂತ ಬರೆದರು? ಶೋಕ ಮೋಹ. ಶೋಕ ಮೋಹಗಳು ಉಂಟಾದವನು ತನ್ನ ಸ್ವಧರ್ಮವನ್ನು ಬಿಟ್ಬಿಡ್ತಾನೆ. ನೋಡಿ, ಆ ಕಡೆಯಿಂದ ಧರ್ಮದ ಒಂದಾನೊಂದು ಫಲವೂ ಹೋಯ್ತು, ಮೋಕ್ಷವಂತೂ ಸಿಗಲೇ ಇಲ್ಲ ಅಂದ್ರೆ ಅವನ ಗತಿ ಏನಾಗುತ್ತೆ? ಇಂಥ ಪರಿಸ್ಥಿತಿಯಲ್ಲಿ ಅರ್ಜುನ ಇದ್ದೆ. ಅದಕ್ಕೋಸ್ಕರವೇ ಭಗವಂತ ಹೇಳಿದ, ನೀನು ಇನ್ನೂ ಜ್ಞಾನಕ್ಕೆ ಪೂರ್ಣವಾಗಿ ಸಿದ್ಧನಾಗಿಲ್ಲ, ಆದರೆ ಕರ್ಮ ಮಾಡೋ ವಿಷಯದಲ್ಲಿ ಸಂಶಯ ಪಟ್ಕೋತಾ ಇದೆಯಾ. ಮಾಡಿದ್ರೆ ಪಾಪವೋ ಕರ್ಮವೋ ಪುಣ್ಯವೋ ಅಂತ ಸಂಶಯವೂ ಅಲ್ಲ, ಆತಂಕ ಉಂಟಾಗಿದೆ. ಏನಂತಾನೆ 1ನೇ ಅಧ್ಯಾಯದಲ್ಲಿ, ಇಂಥ ನಮ್ಮ ನೆಂಟರಿಷ್ಟರನ್ನ ಭೀಮದ್ರೋಣಾದಿ ಗುರುಗಳನ್ನು ಕೊಂದುಬಿಟ್ರೆ ಪಾಪಮೇವಾಶ್ರಯೇದ, ನಮಗೆ ಪಾಪ ಬಂದ್ಬಿಡುತ್ತೆ. ಅದರಲ್ಲಿ ಕೌರವ ಮಹಾದುಷ್ಟರು, ಆರಾಯಿಗಳು ಮನೆಗೆ ಬೆಂಕಿ ಹಾಕಿದ್ರೆ ಪಾಂಡವರನ್ನು ಕರ್ಕೊಂಡು ಹೋಗಿ ಅಳಿಯನ ಮನೆಯಲ್ಲಿ ಇಟ್ಟು ಸುಟ್ಟಾಗೋದಕ್ಕೆ ಪ್ರಯತ್ನ ಮಾಡುವಂತಹ ಮೂರ್ಖರು. ಇಂಥ ಪಾಪಿಗಳನ್ನು ಕೊಂದ್ರೆ ಪಾಪ ಬರುತ್ತೋ ಪುಣ್ಯ ಬರೋ? ಪಾಪವೇ ಬರೋದು ಅಂತ ಅರ್ಜುನನ ಅಭಿಪ್ರಾಯ. ಆದ್ರಿಂದ ನಂಗೆ ಯುದ್ಧ ಬೇಡ. ನೋಡಿ ಹೇಗಿದೆ ಅವನ ಸನ್ನಿವೇಶ ಹೇಗೆ. ಅದಕ್ಕೆ ಭಗವಂತ ಹೇಳ್ತಾನೆ, ಅದೆಲ್ಲ ಎಲ್ಲಿ ಒಂದ್ ಕಡೆ ಆ ಪಾಪಗಳ ವಿಷಯ ನೋಡ್ಕೊಳ್ಳೋಣ. ನೀನು ಯಾರು, ನಿನ್ನ ಕರ್ತವ್ಯ ಏನು ಅನ್ನೋದನ್ನು ನಿರ್ಧಾರ ಮಾಡಬೇಕಾದ್ರೆ ನಿನ್ನ ಒಂದಾನ ಮನಸ್ಥಿತಿಯನ್ನು ನೋಡಿಕೊಂಡೇ ಮಾಡಕ್ಕದ್ದು. ಅದನ್ನು ಹೇಳ್ತೇನೆ ಕೇಳು. ನಿಮ್ಗೇನು ಭಯ ಹೇಳಪ್ಪ ಈಗ? ಈ ಪಾಪಗಳನ್ನೆಲ್ಲ ಕೊಂದ ಪಾಪ ಬರಲ್ವೇ ಅಂತ ಅದೊಂದು ಉಪಾಯ ಮಾಡು. ನಾನು ಕೊಂದೇನೆ ಅನ್ನೋದು ಬಿಟ್ಟುಬಿಡು. ನಿಮ್ಮೊಂದಾನೊಂದು ಅಂತಃಕರಣವನ್ನ, ಚಿಂತನೆಯನ್ನ ಒಪ್ಪಿಸು, ಮಾಡತಕ್ಕ ಕರ್ಮ ಮಾಡು. ಹೇಗೆ? ಕರ್ತವ್ಯ. ನೀನು ಯುದ್ಧಕ್ಕೆ ಯಾರು ಅಂದ್ರೆ ಯುದ್ಧ ಮಾಡಬೇಕಾದದ್ದು ಕರ್ತವ್ಯ. ಒಬ್ಬ ವೈದ್ಯ, ಯಾವನೊಬ್ಬ ರೋಗಿ ಇದ್ದಾನೆ, ಅವನಿಗೊಂದು ಕಾಯಿಲೆ ಆಗಿದೆ, ಒಂದಾಗಿದೆ, ಆಪರೇಷನ್ ಮಾಡಬೇಕು. ಆ ವೈದ್ಯರಾದನು ಇವನಿಗೆ ಕುಯ್ದು ಬಿಟ್ರೆ ನೋವಾಗುತ್ತಾ? ಅವನೆಂಥ ವೈದ್ಯ ಅಂದ್ರೆ ಇವನು? ಅದು ಸಾಧ್ಯ ಏನು? ಅವನು ಹಾಗೆ ಯೋಚನೆ ಮತ್ತೆ ಸರಿಯೇ. ಈ ಅರ್ಜುನ ನೋಡಿ ಹಾಗಿದ್ದಾನೆ. ಬಹಳ ಹೆಣ್ಣ ಬೇಲೋದ್ದಾಗ ಒಬ್ರು ಡಾಕ್ಟರ್ ಇದ್ದ. ಅವ್ರು ಹಾಗೆ ಯಾರು ರೋಗಿಗಳು ಬಂದ್ರೆ ಅವ್ರು ಸ್ವಲ್ಪ ಮಡಿ ಮಾಡ್ತಾ ಇದ್ರು. ನಾನು ದೂರದಲ್ಲಿ ನೋಡ್ತೇನೆ, ಮುಟ್ಟಲ್ಲ ಅಂದ್ರೆ ಮುಟ್ಟ ಅವನಿಗೆ ಕಾಯಿಲೆ ಗೊತ್ತಾಗೋದು ಹೇಗೆ? ಮಡಿ ಕಾಪಾಡ್ಕೊಂಡಿದ್ದು ಸರಿ, ಡಾಕ್ಟ್ರೇ ಕಾದಾವ. ಡಾಕ್ಟರ್ ನಾ ಮಡಿ ಮಾಡ್ತಾನೆ ನಿಂತ್ಕೊಂಡ್ರೆ ನಡೆಯುತ್ತೇನಪ್ಪ. ಇವರನ್ನೆಲ್ಲ ಕೊಂಡ್ಬಿಟ್ರೆ ಏನ್ ಗತಿ ಅಂದ್ರೆ ಬಹಳ ಒಂದಾನಂದ ಮಿಥ್ಯಾಜ್ಞಾನ, ಶುದ್ಧ ಯಾವ ಪರಿಸ್ಥಿತಿಯೂ ಆಗೋದಿಲ್ಲ. ಆದ್ದರಿಂದ ಅಗ್ನಿಶ್ಚ ಶ್ರದ್ಧಾರ ಸಂಶಯಾತ್ಮ ವಿನಯದೇ ದಯಾ ದಾಕ್ಷಿಣ್ಯ ಭಗವಂತ ಹೇಳ್ತಾರೆ. ಯಾವನೇ ಆಗಲಿ ಅಜ್ಞಾನಿ, ದಯದೇ ಇರೋನು, ಸಂಶಯ ಪಡೋನು ಕಂಟಾಳ ಹೋಗ್ಬಿಡ್ತಾನೆ, ಬಿಡ್ಬಿಡೋನು. ನಾಮ್ ಲೋಕೋಸ್ತಿನ ಪರಹ ಹೇಳೋರು ಗುರುಗಳು ಹೆಂಗಿರ್ಬೇಕು, ಕೃಷ್ಣ ಹೆಂಗಿರ್ಬೇಕು. ಅದ್ರಲ್ಲಿ ಏನ ಸತ್ಯ ಸತ್ಯ ನೋಡಿ. ಏನು ಅರ್ಜುನ ಅದಷ್ಟು ಚೆನ್ನಾಗಿತ್ತು ಭಗವಂತ ಅಲ್ಲೇ. ಅದಕ್ಕೆ ಹೇಳ್ತೀನಿ, ಯೋಚನೆ ಮಾಡಬೇಡ. ಕರ್ಮದ ಫಲದ ಕೇಳ್ತಾರೆ, ನೀನು ಹೀಗೆ ಮಾಡು. ಬೈ ಸರ್ವಾಣಿ ಕಮಾಣಿ ಸನ್ಯಸ್ಯ, ನೀನೇನೇನು ಮಾಡ್ತೀಯೋ ಎಲ್ಲವನ್ನು ನಾನು ಒಪ್ಪಿಸ್ಬಿಡು. ಪಾಪ ಪುಣ್ಯವಾದ ನಿಂಗೆ ಯಾಕೆ ಅದು? ನೀ ಮಾಡಬೇಕಾದ ಕರ್ತವ್ಯ ಪಾಪವೇ ಪುಣ್ಯವೇ ಅಂತಕ್ಕ ಚಿಂತನೆ ಬೇಡವೇ ಬೇಡ. ಆ ಕರ್ಮವನ್ನು ಪೂರ್ತಿಯಾಗಿ ನನ್ನಲ್ಲಿ ಇಡುವ ಕರ್ಮವನ್ನು ನನಗೆ ಒಪ್ಪಿಸಿಬಿಡು. ಮಯಿ ವಾಸೇವೇ ಪರಮೇಶ್ವರೇ ಸರ್ವಜ್ಞೇ ಸರ್ವಾತ್ಮನೇ. ಯಾವ ಭಾಷ್ಯಕಾರರ ಒಂದೊಂದು ಶಬ್ದ ಮಯಿ ಅಂದ್ರೆ ನನ್ನಲ್ಲಿ ಅಂತ ಅಷ್ಟ ಅರ್ಥ. ನನ್ನಲ್ಲಿ ಅಂದ್ರೆ ಯಾರು? ಕೃಷ್ಣನಲ್ಲಿ ಅಂತವೇ ಆಗ್ಬಹುದು. ಅದು ಸಣ್ಣ ಅರ್ಥ ಆಯ್ತು. ಯಾಕೆ? ಭಗವಂತ ಉಪಶಾಂತ. ಈ ಭಗವದ್ಗೀತೆ ಒಳಗಂತ ಏನು ಅಂದ್ರೆ ಶ್ರೀಕೃಷ್ಣ ಉವಾಚ ಅಂತ ಎಲ್ಲೂ ಇಲ್ಲ ನೋಡಿ. ಶ್ರೀ ಭಗವಾನ್ ವಾಚ, ಎಲ್ಲಾರೇನು ಭಗವಂತ ಭಗವಂತ ಅಂತ ಪರಮಾತ್ಮನನ್ನ ಆ ವಾಕ್ಯದಿಂದ ಕರೀತಾರೆಯೇ ಹೊರತ ಅರ್ಜುನ ವಾಚ ಅಂದ್ರೆ ಅರ್ಜುನ ಉತ್ತರ ಹೇಳಿದಾನೆ ಸ್ವಾಮಿ ಶ್ರೀಕೃಷ್ಣ